राशि विशाखान्वितांश। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासदि गौर भक्त वृंद। हरे कृष्णा 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 हरे हरे, हरे राम 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 हरे हरे। साधु साधु हरे कृष्णा। ಸೊ ಈಗ ಆಧುನಿಕ ಜಗತ್ತಿನಲ್ಲಿ ಒಂದು ಧಾರಣೆ ಇದೆ, ಅದು ಎಲ್ಲರೂ ಅದನ್ನು ನಂಬುತ್ತಾರೆ. ಜಗತ್ತಿನಾದ್ಯಂತ ವಿಶ್ವದಾದ್ಯಂತ ಎಲ್ಲರೂ ಏನು ನಂಬ್ತಾರಂದರೆ ನಾವು ತುಂಬ ವಿಕಾಸ ಪ್ರಗತಿ ಮತ್ತು ಪ್ರಗತಿ ಹೊಂದುತ್ತಾ ಇದ್ದೀವಿ ಅಂತ ಹೇಳಿ. ಸೊ ಅದು ಇಂಗ್ಲೀಷ್ನಲ್ಲಿ ಏನು ಪ್ರೋಗ್ರೆಸ್, ಡೆವಲಪ್ಮೆಂಟ್ ಆ್ಯಂಡ್ ಸಿವಿಲೈಸೇಷನ್. ಸೊ ಎಲ್ರಿಗೂ ಈ ಥರ ಧಾರಣೆ ಇದೆ. ಆದರೆ ನಾವು ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೆ ನಾವು ವಿಕಾಸ ಹೊಂದುತ್ತಾ ಇಲ್ಲ, ಪ್ರಗತಿ ಮಾಡ್ತಾ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ, ನಾವು ಅಧೋಗತಿಗೆ ಹೋಗ್ತಾ ಇದ್ದೀವಿ. ಸೊ ನಾವು ಪತೀತರಾಗ್ತಾ ಇದ್ದೀವಿ. ಸೊ ಇದು ಎಲ್ಲ ಕಾಲಚಕ್ರವನ್ನು 4 ವಿಭಾಜನೆ ಮಾಡಲಾಗಿದೆ. ಕಲಿಯುಗ ಏನು ಎಲ್ಲದಕ್ಕಿಂತ ಅತಿ ಘೋರವಾದ ಯುಗ ಇದು. ಇದರಲ್ಲಿ ಎಲ್ಲ ಒಳ್ಳೆಯ ಗುಣ ಒಳ್ಳೆಯತನ ಅನ್ನೋದೆಲ್ಲ ನಷ್ಟವಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಬೇರೆ ಥರ ಧಾರಣೆಯಲ್ಲಿ ನಮಗೆ ಕಂಡು ಬರುತ್ತೆ. ಸೊ ಆದರೆ ವೇದಶಾಸ್ತ್ರಗಳಲ್ಲಿ ಹೇಳಿದ್ದು, ಪೌರಾಣಿಕ ಶಾಸ್ತ್ರಗಳಲ್ಲಿ ಹೇಳಿದ್ದು ಸತ್ಯ. ಸೊ ನಾವು ಪ್ರಗತಿ ಹೊಂದುತ್ತಾ ಇಲ್ಲ. ಎಷ್ಟೋ ಸಲ ನಮಗೆ ಸಮಯಕ್ಕೆ ಇದ್ರ ಬಗ್ಗೆ ಚೆನ್ನಾಗಿ ತಿಳಿದು ಬರುತ್ತೆ. ಸೊ ವಿಶೇಷವಾಗಿ ಈಗ ಆಧುನಿಕ ಜಗತ್ತಿನಲ್ಲಿ ವಿಜ್ಞಾನ ತಂತ್ರಜ್ಞಾನದ ಪ್ರಗತಿ ಇದು ಮಾನವನ ಪ್ರಗತಿಯ ಒಂದು ಲಕ್ಷಣವಾಗಿದೆ. ಸೊ ಜನರು ಇದರಿಂದ ತುಂಬ ವಿಮೋಹಿತರಾಗ್ಬಿಟ್ಟಿದ್ದಾರೆ, ವಿಶೇಷವಾಗಿ ತಂತ್ರಜ್ಞಾನದ ಪ್ರಗತಿಯಿಂದ. ಸೊ ಮತ್ತು ಇದೊಂದು ಧಾರಣೆ, ಪ್ರಗತಿ ಅನ್ನೋ ಧಾರಣೆ ತುಂಬ ವರ್ಷಗಳಿಂದ ಅದು ನಡೀತಾ ಇದೆ. ಪಾಶ್ಚಾತ್ಯ ದೇಶದಲ್ಲಿ, ವಿಶೇಷವಾಗಿ ಯುರೋಪ್ನಲ್ಲಿ ಈ ಉದ್ಯಮೀಕರಣ ಆರಂಭವಾದ ನಂತರ ಸೊ ಸಾವಕಾಶವಾಗಿ ಈ ವಿಜ್ಞಾನ ತಂತ್ರಜ್ಞಾನದ ವಿಕಾಸವಾಯಿತು. ಸೊ ಅದನ್ನು ಜನರು ಏನಂತ ಅನ್ಕೋತಾ ಇದ್ದಾರೆ, ಮಾನವನ ಪ್ರಗತಿ ಅಂತ ಹೇಳಿ ಅನ್ಕೋತಾ ಇದ್ದಾರೆ. ಸೊ ಆದರೆ ನಾವು ನೋಡಿದರೆ ಹಿತೋಪದೇಶದಲ್ಲಿ ಏನು ಹೇಳಿದೆ, ಆಹಾರ ನಿದ್ರಾ ಭಯ ಮೈಥುನಂ ಚ ಸಾಮಾನ್ಯ ಮೇತತ್ ಪಶುಭಿರ್ ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇ ನಹಿನ ಪಶುಭಿ ಸಮಾನ. ಸೊ ನಾವು ಈಗಲೂ ಜನರು ಏನು ಮಾಡ್ತಾ ಇದ್ದಾರೆ, ಬರೀ ಅದೇ ಆಹಾರ ನಿದ್ರಾ ಭಯ ಮೈಥುನಂ. ನಮ್ಮ ತಂತ್ರಜ್ಞಾನ ವಿಜ್ಞಾನವನ್ನು ಎದಕ್ಕೆ ಉಪಯೋಗ ಮಾಡ್ತಾ ಇದ್ದೀವಿ ನಾವು, ಬರೀ ಈ 4 ಕಾರ್ಯಗಳಿಗೆ, ಆಹಾರ ನಿದ್ರಾ ಭಯ ಮೈಥುನ ಮಾಡಲಿಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಪಶುಗಳು ಅದನ್ನು ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಅದನ್ನು ನಾವು ಪ್ರಗತಿ ಅಂಥೇಳಿ ಅನ್ಕೋಬಾರ್ದು. ಶ್ರೀಲ ಪ್ರಭುಪಾದರು ಉದಾಹರಣೆ ಹೇಳ್ತಾ ಇದ್ರು. ನಮ್ಮ ಸಂಸ್ಥಾಪಕಾಚಾರ್ಯರಾದ ಶ್ರೀಲ ಪ್ರಭುಪಾದರು ಹೇಗೆ ನಾವು 4 ಗಾಲಿ ಮೇಲೆ ಓಡಾಡ್ತಾ ಇದ್ದೀವಿ. ಅಂದರೆ ಜನರು ಈಗ ಮೋಟಾರ್ ಕಾರ್, ಎಲ್ಲರ ಮನೆಯಲ್ಲಿ ನಮ್ಮದು ಒಂದು ಕಾರ್ ಇರಬೇಕು ಅಂಥೇಳಿ, ಅಕ್ಕಪಕ್ಕದವರಿಗೆ ಅಥವಾ ಸಂಬಂಧಿಕರಿಗೆ ತೋರಿಸ್ಕೊಡ್ಲಿಕ್ಕೆ ಒಂದು ಕಾರ್ ಇರಬೇಕಂತ ಹೇಳಿ ಜನರು ಎಲ್ಲರೂ ಕಾರ್ ಇಟ್ಕೋತಾರೆ. ಸೊ ಕಾರ್ನಲ್ಲಿ ಅಲ್ಲಿ ಓಡಾಡ್ತಾರೆ. ಇದು ಒಂದು ಪ್ರಗತಿಯ ಲಕ್ಷಣವಾಗಿದೆ. ಪ್ರಭುಪಾದರು ಏನು ಹೇಳಿದರು, ನಾಯಿನೂ 4 ಕಾಲುಗಳ ಮೇಲೆ ಓಡಾಡ್ತಾ ಇದೆ, ನಾವು 4 ಗಾಲಿಗಳ ಮೇಲೆ ಓಡಾಡ್ತಾ ಇದ್ದೀವಿ. ಸೊ ಈ ನಾಯಿಗಳ ಜೊತೆ ಸ್ಪರ್ಧೆ ಮಾಡೋದನ್ನು ನಾವೇನಂತೀವಿ, ಪ್ರಗತಿ ಅಂತ ಹೇಳಿ ಹೇಳ್ತೀವಿ. ಸೊ ಇದು ನಿಜವಾದ ಪ್ರಗತಿ ಅಲ್ಲ. ಮಾನವ ವಿಶೇಷತೆ ಏನು, ಧರ್ಮೋ ಹಿತೇಷಾಂ ಅಧಿಕೋ ವಿಶೇಷೋ. ಧರ್ಮ ಮತ್ತು ಅಧ್ಯಾತ್ಮ ಅನ್ನೋದು ನಿಜವಾದ ಪ್ರಗತಿ. ಸೊ ಎಷ್ಟು ನಾವು ಭಗವಂತನ ಕಡೆ ಹೋಗಿದ್ದೀವಿ, ಭಗವತ್ ಸಾಕ್ಷಾತ್ಕಾರ ಕಡೆ ಹೋಗಿದ್ದೀವಿ,
ಸೊ ಅದು ನಮ್ಮ ನಿಜವಾದ ಪ್ರಗತಿ ಅದು. ಯು ಕ್ಯಾನ್ ಕ್ಲೋಸ್ ಆಲ್ ದೀಸ್ ವಿಂಡೋಸ್, that also, and that side windows you can open in back side so that some wind comes. ಸೊ ಇದು ನಿಜವಾದ ಪ್ರಗತಿ ಅಲ್ಲ ಇದು. ವಿಶೇಷವಾಗಿ ಭಾರತದಲ್ಲಿ ಮೊದಲಿನ ಕಾಲದಲ್ಲಿ ತುಂಬ ದೇವಿ ದೇವತೆಗಳನ್ನು ಏನು ಮಾಡ್ತಾಯಿದ್ರು, ಪೂಜೆ ಮಾಡ್ತಾಯಿದ್ರು. ಸೊ ಈಗ ಅವರ ನಿಜವಾದ ಪೂಜೆ ಏನು, ಈ ವಿಜ್ಞಾನದಿಂದ ತುಂಬ ಭಾರತೀಯರೇನು ವಿಮೋಹಿತರಾಗಿದ್ದಾರೆ. ಈಗ ನಿಮ್ಗೆ ಗೊತ್ತಿರ್ಬೋದಲ್ಲ, ಹೋದ ವರ್ಷ ಆ ಚಂದ್ರಯಾನದ ಬಗ್ಗೆ ಇಷ್ಟು ಅದರ ಬಗ್ಗೆ ಮಾತುಕತೆ ಆಯಿತು. ಸೊ ಸಾಮಾನ್ಯವಾಗಿ ಇವೆಲ್ಲ ಸ್ಪೇಸ್ ಪ್ರೋಗ್ರಾಮ್ಸ್ ಮೋಸ್ಟ್ಲಿ ಎಲ್ಲ ಫೇಲ್ಯೂರ್, ಮತ್ತು ಅವ್ರ ಪರ್ಪಸಸ್ಸು ಏನು ಅಷ್ಟು ದೊಡ್ಡ ಪರ್ಪಸ್ ಏನಿಲ್ಲ, ಉದ್ದೇಶಗಳು ಏನು ಅಷ್ಟೇನು ಹೇಳ್ಕೊಳ್ಳುವಂಥ ಉದ್ದೇಶಗಳಿಗೆ ಇವೆಲ್ಲ ಈ ಕಾರ್ಯಗಳನ್ನು ಮಾಡ್ತಾಯಿಲ್ಲ ವಿಜ್ಞಾನಿಗಳು. ಸೊ ಅದರಿಂದ ಯಾಕಂದರೆ ಆಧುನಿಕ ಕಾಲದಲ್ಲಿ ಎಲ್ಲ ಏನೆಲ್ಲ ಮಾಡ್ತೀವಲ್ಲ ನಾವೆಲ್ಲ ಬರೀ ಆಹಾರ ನಿದ್ರಾ ಭಯ ಮೈಥುನಕ್ಕಾಗಿಯೇ ಮಾಡೋದು. ಸೊ ಅದಕ್ಕೋಸ್ಕರ ಸೊ ಈ ನಮ್ಮ ದೇಹಗಳು, ನಮ್ಮ ಉದ್ದೇಶಗಳು ಏನು ಅಷ್ಟೊಂದು ಹೇಳಿಕೊಳ್ಳುವಂಥ ಉದ್ದೇಶಗಳು ಅಥವಾ ಧ್ಯೇಯಗಳಿಲ್ಲ. ಆದರೆ ತುಂಬ ಇದರಿಂದ ಏನು ಜನರು ವಿಮೋಹಿತರಾಗಿದ್ದಾರೆ. ಸೊ ಈ ಜಗತ್ತಿನಲ್ಲಿ ಎಲ್ಲ ಜನರು ಏನು ಈ ನಂಬಿಕೆ ಇದೆ, ನಾವು ತುಂಬ ಪ್ರಗತಿ ಮಾಡ್ತಾ ಇದ್ದೀವಿ. ಮತ್ತು ಈ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದನ್ನು ಏನು ಮಾಡಿದೆ, ಅದಕ್ಕೆ ಸಹಾಯ ಮಾಡಿದೆ. ಆದರೆ ವಿಜ್ಞಾನಿಗಳು ಏನು ಹೇಳ್ತಾ ಇದ್ರು ಆರಂಭದಲ್ಲಿ, ವಿಜ್ಞಾನಿಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು, ನೀವು ಅವರ ವಿಜ್ಞಾನದ ಮೂಲಕ ನಾವು ಏನು ಈ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಹೇಳ್ಕೊತಾ ಇದ್ರು. ಸೊ ನಾವು ಪ್ರಕೃತಿಯನ್ನು ಜಯಿಸ್ತೀವಿ, ಪ್ರಕೃತಿಯ ನಿಯಮಗಳನ್ನು ಜಯಿಸ್ತೀವಿ ಅಂತ ಹೇಳಿ ಅವರು ಹೇಳ್ಕೊತಾ ಇದ್ರು. ಆದರೆ ಏನಾಗಿದೆ ಈಗ, ಅದು ವಿಪರೀತವಾಗಿದೆ. ಅದರ ಅರ್ಥ ಏನಂದರೆ, ಈಗ ನೋಡಿ, ಈಗ ಇವರು ಪ್ರಕೃತಿಯನ್ನು ಜಯಿಸಲು ಹೋಗಿದ್ರು, ಆದರೆ ಅದರ ಪರಿಣಾಮ ಏನಾಗಿದೆ, ಸೊ ಪ್ರಕೃತಿಯಲ್ಲಿ ಇಷ್ಟು ವಿಕೋಪಗಳು ಹೆಚ್ಚಿಗೆ ಆಗಿಬಿಟ್ಟಿದೆ. ಸೊ ಒಂದು 2-3 ತಿಂಗಳಿನಲ್ಲಿ ಒಂದು 4-5-6 ತಿಂಗಳ ಒಳಗಡೆ ಏನಾದರೂ ಒಂದು ವಿಕೋಪ ಬಂದು ಎಲ್ಲ ಕಡೆ ಜನರನ್ನು ಕೊಂದು ಹಾಕತ್ತೆ. ಸೊ ಒಂದೊಂದು ಸಲ ಪ್ರವಾಹ ಬರುತ್ತೆ, ನೀರಿನ ಪ್ರವಾಹ ಬರುತ್ತೆ, ಅದರಿಂದ ಜನ ಸಾಯ್ತಾರೆ. ಒಂದೊಂದು ಸಲ 1-2-3 ವರ್ಷದಿಂದ ನಿಮಗೆ ಗೊತ್ತಿರ್ಬೋದಲ್ಲ, ಹೀಟ್ ವೇವ್ಸ್ ಬಂದಿತ್ತು, ಹೆಚ್ಚಿಗೆ ಆಗಿತ್ತು. ಸೊ ಅದರಿಂದ ಜನ ಸತ್ತರು. ಸೊ ಈ ಥರ ಏನಾದರೂ ಬಂದು, ಈಗ ಈ ಕೊರೋನಾ ಥರ ಮಹಾಮಾರಿ ಬಂದಿದೆ, ಜನರು ಸಾಯ್ತಾ ಇದ್ದಾರೆ. ಸೊ ನಾವು ಹೋದ ಸಲನೂ ಚರ್ಚೆ ಮಾಡಿದ್ದೀವಿ, ಎಷ್ಟೋ ಸಲ ಈ ಥರ ಮಹಾಮಾರಿಗಳು ಬಂದಿದೆ. ಪ್ಲೇಗು, ಕಾಲರಾ, ಸೈಫಿಲಿಸ್ಸು, ಈ ಥರ ಎಷ್ಟೋ ಮಹಾಮಾರಿಗಳು ಬಂದು ಸಮಯಕ್ಕೆ ಜನರನ್ನು ಕೊಂದು ಹಾಕಿದೆ. ಸೊ ನಾವು ಪ್ರಕೃತಿ ಮೇಲೆ ನಾವು ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಪ್ರಕೃತಿ ನಮ್ಮನ್ನು ಏನು ಮಾಡ್ತಾ ಇದೆ, ನಮ್ಮನ್ನು ಚೆನ್ನಾಗಿ ಕಾಲಕ್ಕೆ ಚೆನ್ನಾಗಿ ನಮ್ಮನ್ನು ಸದೆ ಬಿಡುತ್ತೆ. ಆದರೂ ಈ ಮೂರ್ಖರು ಏನೋ ತಿಳ್ಕೊಳ್ಳಲ್ಲ, ಅಹಂಕಾರದಿಂದ ಅವರೇನು. ಸೊ ನಾವು ಇನ್ನೂ ಪ್ರಕೃತಿಯನ್ನು ನಾವು ಏನು ಮಾಡ್ಬೋದು, ಜಯಿಸ್ಬೋದು ಅಂಥೇಳಿ ಅವರು ಅದೇ ದುರಾಶೆಯಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ದುರಾಶಯ ಬಹಿರರ್ಥ ಮಾನಿನ. ಸೊ ಈ ಥರ ಮಹಾಮಾರಿಗಳು ಬಂದು ಸಮಯಕ್ಕೆ ನಮಗೇನು ಹೇಳ್ಕೊಡ್ತಾ ಇದ್ದಾವೆ, ನಾವೇನು ನಾಗರಿಕತೆ, ವಿಕಾಸ, ಪ್ರಗತಿ ಅಥವಾ ವಿಜ್ಞಾನ ತಂತ್ರಜ್ಞಾನ ಅಂಥೇಳಿ ನಾವೇನು ಗರ್ವ ಪಡ್ತೀವಲ್ಲ, ಅದರಿಂದ ಅದು ವಿಫಲತೆ, ಅದರ ವೈಫಲ್ಯವನ್ನು ಹೇಳ್ಕೊಡುತ್ತೆ ನಮಗೆ. ಸೊ ಈಗ ನೋಡಿ, ಈಗ ಮಹಾಮಾರಿ ಬಂದಿದೆ ಈಗ, ಆದರೆ ಯಾವುದೇ ವಿಜ್ಞಾನಿ ಏನೂ ಮಾಡಲಿಕ್ಕಾಗಲ್ಲ. ಎಷ್ಟೋ ಜನ ಪ್ರತಿದಿನವೂ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಸೊ ಯಾವ ವಿಜ್ಞಾನಿನೂ ಏನೂ ಮಾಡಲಿಕ್ಕಾಗಲ್ಲ, ಯಾವ ರಾಜಕಾರಣಿನೂ ಏನೂ ಮಾಡಲಿಕ್ಕಾಗಲ್ಲ. ಸೊ ಎಷ್ಟು ಜನರನ್ನು ಕೊಂದು ಹಾಕಬೇಕಲ್ಲ, ಅದು ಕೊಂದು ಹಾಕಿ ತೊಗೊಂಡು ಹೋಗ್ಬಿಡುತ್ತೆ. ಸೊ ಈ ಥರ
ಇದು ಒಂದು ಮಾನವ ವೈಫಲ್ಯ ಇದು. ಸೊ ಆದರೆ ಇವರೇನು ತಿಳ್ಕೊತಾರೆ, ನಾವು ಇನ್ನೂ ಪ್ರಗತಿ ಮಾಡಿ ಒಂದಿನ ಏನು ಮಾಡ್ತೀವಿ ನಾವು, ಸೊ ಇವೆಲ್ಲ ಸಮಸ್ಯೆಗಳನ್ನು ಪರಿಹರಿಸ್ತೀವಿ ಅಂಥೇಳಿ. ಆದರೆ ಇದೊಂದು ಒಂದು ನಿರಾಶೆ ಅಷ್ಟೇ ಸಿಗುತ್ತೆ ಅವ್ರಿಗೆ, ಮತ್ತೇನೂ ಸಿಗಲ್ಲ. ಸೊ ಭಗವದ್ಗೀತೆಯಲ್ಲಿ ಹೇಳಿದೆ, ಮೋಘ ಆಶಾ ಮೋಘ ಕರ್ಮಾನು ಮೋಘ ಜ್ಞಾನ ವಿಚೇತಸ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿ ಮೋಹಿನಿಂ ಶ್ರಿತಃ. ಸೊ ಯಾರು ರಾಕ್ಷಸಿ ಅಸುರಿ ಭಾವದವ್ರು ಇರ್ತಾರಲ್ಲ, ಸೊ ಅಧಾರ್ಮಿಕರು, ಅವರು ಯಾವಾಗಲೂ ತಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿ ಎಂದೂ ಪಡೆಯಲ್ಲ ಅವರು. ಸೊ ಅಂಥೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಒತ್ತಿಯಾಗಿ ಹೇಳ್ತಾನೆ. ಸೊ ಇದು ಅದಕ್ಕೋಸ್ಕರ ನಾವು ಈ ಆಧುನಿಕ ಪ್ರಗತಿಗೆ ಏನೂ ಆಗಬಾರ್ದು, ಮೋಹಿತರಾಗಬಾರ್ದು ನಾವು. ಸೊ ಎಷ್ಟೋ ಸ್ವಾಮಿಗಳೂ ಪಾಶ್ಚಾತ್ಯ ದೇಶಕ್ಕೆ ಹೋದರು. ಅವರೆಲ್ಲ ಹೋಗಿ ಏನು ಮಾಡಿದರು, ಅಲ್ಲಿಯ ತಂತ್ರಜ್ಞಾನ ವಿಜ್ಞಾನದನ್ನು ನೋಡಿ ಅಥವಾ ಆರ್ಥಿಕ ಈ ಬಾಹ್ಯ ಆರ್ಥಿಕ ಪ್ರಗತಿಯನ್ನು ನೋಡಿ ತುಂಬ ಮೋಹಿತರಾಗ್ಬಿಟ್ರು. ಸೊ ಅವರು ಅದೇ ಥರ ನಮ್ಮ ಭಾರತದಲ್ಲಿನೂ ಆಗ್ಬೇಕಂತ ಹೇಳಿ ಏನು ಮಾಡಿದರು, ಅವರು ಆಸೆ ಪಟ್ಟರು. ಈಗ ನೀವು ನೋಡ್ಬೋದು 19ನೇ ಶತಮಾನ, 18, 19ನೇ 20ನೇ ಶತಮಾನದ ಆರಂಭದಲ್ಲಿ ಎಷ್ಟೋ ಸಮಾಜ ಸುಧಾರಣೆ ಆಂದೋಲನಗಳು ನಡೆದವು, ಚಳುವಳಿಗಳು ನಡೆದವು. ಸೊ ಅವೆಲ್ಲವೂ ಅವರು ಯಾವ ಥರ ಭಾವನೆ ಇತ್ತು ಅವರಿಗೆ, ಪಾಶ್ಚಾತ್ಯದಂತೆ ಭಾರತವು ಏನಾಗಬೇಕಾಗಿತ್ತು, ಪಾಶ್ಚಾತ್ಯದಂತೆಯೇ ಆಗಬೇಕಾಗಿತ್ತು ಅಂತೇಳಿ. ಸೊ ಪಾಶ್ಚಾತ್ಯದಲ್ಲಿ ಎಷ್ಟು ಉದ್ಯಮೀಕರಣ, ವಿಜ್ಞಾನ ತಂತ್ರಜ್ಞಾನ ಇದೆಲ್ಲ, ಅದನ್ನೇ ನಾವು ಅಳವಡಿಸ್ಕೋಬೇಕಂತ ಹೇಳಿ ಅವರ ಧಾರಣೆ ಇತ್ತು. ಈಗ ನೋಡಿ, ಭಾರತದ ಮೊದಲ ಪ್ರಧಾನಮಂತ್ರಿ ಏನು ಹೇಳಿದ್ರು ಅವರು, ಸೊ ಆಧುನಿಕ ಭಾರತರು, ಈಗ ಫ್ಯಾಕ್ಟ್ರಿ ಏನಿದೆ ಅಲ್ಲ, ಅದು ಆಧುನಿಕ ಭಾರತೀಯರ ಒಂದು ದೇವಸ್ಥಾನ ಆಗುತ್ತಂತೆ. ಸೊ ಅಂದರೆ ದೇವಸ್ಥಾನಕ್ಕಿಂತ ಈಗೇನಾಗಬೇಕು, ಫ್ಯಾಕ್ಟ್ರಿಗಳಾಗಬೇಕಂತ ಹೇಳಿ. ಸೊ ಈ ಥರ ಉದ್ಯಮೀಕರಣ ಮಾಡೋದು, ಇದಕ್ಕೆ ಪ್ರಗತಿ ಅಂತ ಹೇಳ್ತಾರೆ. ಆದರೆ ಈ ಉದ್ಯಮೀಕರಣ ಏನು ಇದು ಎಲ್ಲ ಪ್ರಕೃತಿಯ ಶೋಷಣೆ ಇದು. ಮತ್ತು ಮನುಷ್ಯರನ್ನು ಏನು ಮಾಡುತ್ತೆ, ಉಗ್ರ ಕರ್ಮದಲ್ಲಿ ತೊಡಗಿಸುತ್ತೆ. ಸೊ ಉಗ್ರ ಕರ್ಮ ಅಂದರೆ ಏನು, ತುಂಬ ಯಾತನೆ ಆಗುವಂಥ ಕಾರ್ಯಗಳಲ್ಲಿ ತೊಡಗೋದು. ಸೊ ಶರೀರಕ್ಕೆ, ಮನಸ್ಸಿನ ಮೇಲೆ ತುಂಬ ಯಾತನೆ ಆಗುತ್ತೆ. ಸೊ ಈಗ ನಾವು ಟೆಕ್ನಾಲಜಿ ಅಂತ ಹೇಳ್ತೀವಿ, ಎಲ್ಲ ಈಗ ಸಮಾಜದಲ್ಲಿ ಕೃಷಿ ಮಾಡೋದೇನೋ ತುಂಬ ಕಷ್ಟಕರ ಅಂಥೇಳಿ ಎಲ್ಲರೂ ಇಂಜಿನಿಯರ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಸೊ ಆದರೆ ಇಂಜಿನಿಯರ್ ಆದ್ರೂ ಏನಾಗುತ್ತೆ, ಅಲ್ಲಿನೂ ರಾತ್ರಿ ಎಲ್ಲ ಕೆಲಸ ಮಾಡೋದು, ನೈಟ್ ಡ್ಯೂಟಿ, ಇವೆಲ್ಲ IT ಕಂಪನಿಗಳಲ್ಲಿನೂ ಇಷ್ಟೆಲ್ಲ ಸ್ಟ್ರೆಸ್ ಇರುತ್ತೆ ಅವ್ರಿಗೆ ಮನಸ್ಸಿನ ಮೇಲೆ. ಸೊ ಇಷ್ಟು ಪ್ರಭಾವ ಮಾಡತ್ತದು. ಇದಕ್ಕೆ ಉಗ್ರ ಕರ್ಮ ಅಂತ ಹೇಳ್ತಾರೆ. ಸೊ ಈ ಉಗ್ರ ಕರ್ಮ ಶಬ್ದ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಅದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಕೃಷ್ಣ ಹೇಳ್ತಾ ಇದ್ದಾನೆಂದರೆ, ಈ ಅಸುರರು ಯಾವಾಗಲೂ ಇಂಥ ಉಗ್ರ ಕರ್ಮದಲ್ಲಿ ತೊಡಗಿರ್ತಾರೆ. ಈ ಉಗ್ರ ಕರ್ಮಗಳೇನು, ಜಗತ್ತಿಗೆ ಅಹಿತ. ಕುರ್ವಂತೆ ಉಗ್ರ ಕರ್ಮಾನು ಕ್ಷಯಾಯೋ ಜಗತೋ ಹಿತಃ. ಅಂದರೆ ಜಗತ್ತನ್ನು ನಾಶ ಮಾಡುವಂಥ ಮತ್ತು ಜಗತ್ತಿಗೆ ಅಹಿತಕರವಾದಂಥ ಉಗ್ರ ಕರ್ಮದಲ್ಲಿ ತೊಡಗಿರ್ತಾರೆ. ಯಾರು ತೊಡಗಿರ್ತಾರೆ, ಈ ಅಸುರರು. ಸೊ ಈ ಆಧುನಿಕ ಸಮಾಜ ಏನಿದೆ, ಇದು ಆಸುರಿ ಸಮಾಜ ಇದು. ಯಾಕಂದರೆ ಎಲ್ಲರೂ ಇಂಥ ಉಗ್ರ ಕರ್ಮದಲ್ಲಿ ತೊಡಗಿಬಿಟ್ಟಿದ್ದಾರೆ. ಅದು ಜಗತ್ತಿಗೆ ನಾಶ ಮತ್ತು ತಮಗೂ ಅದು ಅಹಿತ, ಜಗತ್ತನ್ನು ನಾಶ ಮಾಡುವಂಥದ್ದು. ಸೊ ಈಗ ಇವೆಲ್ಲದರಿಂದ ತುಂಬ ಜನ ಮೋಹಿತರಾಗ್ಬಿಟ್ಟಿದೆ. ಈಗ ದೊಡ್ಡ ಮೊಬೈಲ್ ಬಂದಿದೆ, ಐಫೋನ್ಸ್, ಐಪ್ಯಾಡ್ಸ್ ಮತ್ತು ಇಂಟರ್ನೆಟ್, ಇದರಿಂದ ಜನ ತುಂಬ ಮೋಹಿತರಾಗ್ಬಿಟ್ಟಿದ್ದಾರೆ. ಸೊ ಇದು ಪ್ರಗತಿ, ನಿಜವಾದ ಪ್ರಗತಿಯ ಲಕ್ಷಣವಲ್ಲ. ಸೊ ಶ್ರೀಲ ಪ್ರಭುಪಾದರು ಅವರು ಪಾಶ್ಚಾತ್ಯ ದೇಶಕ್ಕೆ ಹೋದರು.
ಸೊ ಅವರು ಈ ಥರ ತಂತ್ರಜ್ಞಾನ ವಿಜ್ಞಾನ ಈ ಬಾಹ್ಯ ಆರ್ಥಿಕ ಪ್ರಗತಿಯಿಂದ ಏನಾಗಲಿಲ್ಲ, ಮೋಹಿತರಾಗಲಿಲ್ಲ. ಸೊ ಇದು ಅವ್ರು ಹೇಳ್ಕೊಟ್ರು, ಇದು ವಿಫಲವಾದ ನಾಗರಿಕತೆ ಅಂಥೇಳಿ. ಸೊ 1965ರಲ್ಲಿ ಪ್ರಭುಪಾದರು ಅಮೇರಿಕಾಕ್ಕೆ ಹೋದರು. ಮತ್ತು ಅಲ್ಲಿಂದ ಎಲ್ಲ ಕಡೆ ಜಗತ್ತಿನಲ್ಲೆಲ್ಲ ಅವರು ಭ್ರಮಣ ಮಾಡಿ, ಪ್ರವಾಸ ಮಾಡಿ ಪ್ರಚಾರ ಮಾಡಿದರು ಅವರು. ಸೊ 12 ವರ್ಷದಲ್ಲಿ 14 ಬಾರಿ ಜಗತ್ತನ್ನೇ ಪ್ರವಾಸ ಮಾಡಿ ಅವರು ಈ ಭಗವದ್ಗೀತೆಯ ಜ್ಞಾನವನ್ನು ಪ್ರಚಾರ ಮಾಡಿದರು. ಸೊ ಹೋಗೋಕ್ಕಿಂತ ಮುಂಚೆ ಅವರು ಮಥುರಾದ ಹತ್ರ ಬೃಂದಾವನದಲ್ಲಿ ವಾಸ ಮಾಡ್ತಾಯಿದ್ರು, ರಾಧಾ ದಾಮೋದರ ದೇವಸ್ಥಾನದಲ್ಲಿ. ಸೊ ಅಲ್ಲಿ ಕೂತ್ಕೊಂಡು ಅವರು ಇದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡಿದರು. ಸೊ ಅವರು ಈ ಥರ ಈ ಪ್ರಗತಿಯಿಂದ ಏನೋ ಮೋಹಿತರಾಗಲಿಲ್ಲ. ಅವರು ಏನು ಹೇಳ್ಕೊಟ್ರು, ಇದು ವಿಫಲವಾಗತ್ತಂತ ಹೇಳಿ. ಸೊ ನಾವು ನಾಗರಿಕತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗ ಭಾಗವತದಲ್ಲಿ ಮೊದಲನೇ ಸ್ಕಂದದಲ್ಲಿ ನಿಮಗೆಲ್ಲ ಗೊತ್ತಲ್ಲ, ಕುರುಕ್ಷೇತ್ರ ಯುದ್ಧ ಆಯಿತು. ಯುದ್ಧ ಆದ ನಂತರ ಆಮೇಲೆ ದುರ್ಯೋಧನ ಮತ್ತು ಎಲ್ಲ ಕೌರವರು ಅವರ ನಾಶ ಆದರು ಆ ಯುದ್ಧದಲ್ಲಿ, ಕುರುಕ್ಷೇತ್ರ ಯುದ್ಧದಲ್ಲಿ. ಸೊ ಆಮೇಲೆ ಯುಧಿಷ್ಠಿರ ರಾಜನಾದ, ಪಾಂಡವರಲ್ಲಿ ಸೊ ಹಿರಿಯನಾದ ಯುಧಿಷ್ಠಿರ ಏನಾದ ರಾಜನಾದ. ಆ ರಾಜ ಯುಧಿಷ್ಠಿರನ ರಾಜ್ಯದ ಬಗ್ಗೆ ವರ್ಣನೆ ಆಗುತ್ತೆ ಮೊದಲನೇ ಸ್ಕಂದದಲ್ಲಿ. ಸೊ ನಾವಿವತ್ತು ಅದರ ಬಗ್ಗೆ ಯುಧಿಷ್ಠಿರ ರಾಜನ ರಾಜ್ಯದ ಬಗ್ಗೆ 2 ಶ್ಲೋಕಗಳನ್ನು ನಾವು ಇವತ್ತು ಓದೋಣ. ಸೊ ಒಂದು ಶ್ಲೋಕ 8ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಆ 8ನೇ ಅಧ್ಯಾಯದಲ್ಲಿ ಕೃಷ್ಣ ಈ ಕುರುಕ್ಷೇತ್ರ ಯುದ್ಧ ಆಯಿತು. ಯುದ್ಧ ಆದ ನಂತರ ಹಸ್ತಿನಾಪುರದಲ್ಲಿ ಯುಧಿಷ್ಠಿರ ರಾಜನಾದ. ಸೊ ರಾಜನಾದ ನಂತರ ಸ್ವಲ್ಪ ದಿನ ಅಲ್ಲಿ ಕೃಷ್ಣ ಉಳ್ಕೋತಾನೆ. ಸೊ ಆದರೆ ಅವನು ಮತ್ತೆ ಹೋಗಲಿಕ್ಕೆ, ದ್ವಾರಕಾಕ್ಕೆ ಮರಳಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವನ ಸಂಬಂಧಿಕರಾದ ಎಲ್ಲ ಪಾಂಡವರು ಏನು ಹೇಳ್ತಾರೆ, ಇನ್ನೂ ಸ್ವಲ್ಪ ದಿನ ಇಲ್ಲಿ ಉಳ್ಕೋ ಅಂಥೇಳಿ. ಆವಾಗ ಒಂದಿನ ಅವನು ಕೊನೆಗೇನು ನಿರ್ಣಯ ಮಾಡ್ತಾನೆ, ನಾನು ಹೋಗಲೇಬೇಕಂಥೇಳಿ ನಿರ್ಣಯ ಮಾಡಿ ಹೋಗ್ತಾ ಇರುವಾಗ ಅಲ್ಲಿ ಕುಂತಿದೇವಿಯ ಪ್ರಾರ್ಥನೆಗಳು ಬರುತ್ತೆ ಕೃಷ್ಣನಿಗೆ. ಯಾಕಂದರೆ ಕೃಷ್ಣ ಕುಂತಿದೇವಿಯ ಕುಂತಿದೇವಿ ಕೃಷ್ಣನ ಅತ್ತೆ. ಸೊ ಕೃಷ್ಣನ ತಂದೆಯಾದ ವಸುದೇವನ ಸಹೋದರಿ ಆದ್ದರಿಂದ ಕೃಷ್ಣನ ಅತ್ತೆ ಆಗಿದ್ಲು. ಆದರೂ ಕುಂತಿದೇವಿಗೆ ಏನು ಗೊತ್ತಿತ್ತು, ಕೃಷ್ಣನೇ ಭಗವಂತ, ದೇವೋತ್ತಮ ಪರಮ ಪುರುಷ ಅಂಥೇಳಿ ಗೊತ್ತಿತ್ತು. ಅದಕ್ಕೋಸ್ಕರ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದೆ. ಮತ್ತು ಕೃಷ್ಣನ ಎಲ್ಲ ಪಾಂಡವರ ಅಸ್ತಿತ್ವನೇ ಕೃಷ್ಣನ ಮೇಲೆ, ಅವರು ಯಾವಾಗಲೂ ಕೃಷ್ಣನ ಮೇಲೆ ಭಾರವಾಗಿದ್ದರು ಅವರು. ಸೊ ಕೃಷ್ಣನೇ ಎಲ್ಲರನ್ನ ಪಾಲನೆ ಮಾಡ್ತಾ ಇದ್ದ. ನಮಗೆಲ್ಲ ಗೊತ್ತಿದೆ ಅವ್ರ ಜೀವನದಲ್ಲಿ ಎಷ್ಟೆಲ್ಲ ತೊಂದರೆಗಳು ಬಂದು, ಆದರೂ ಅವರು ಯಾವಾಗಲೂ ಕೃಷ್ಣನ ಮೇಲೆ ಶ್ರದ್ಧೆ ಇಟ್ಟು ಕೃಷ್ಣನನ್ನು ಹೇಳಿದ್ದೇ ಮಾಡಿದರು. ಅವಾಗ ಕೃಷ್ಣ ಅವರನ್ನು ರಕ್ಷಣೆ ಮಾಡಿದ. ಸೊ ಕುಂತಿದೇವಿಗೆ ಮತ್ತು ಪಾಂಡವರಿಗೇನು ಗೊತ್ತಿತ್ತು, ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಆದರೆ ದುರ್ಯೋಧನ ಮತ್ತು ಕೌರವರಿಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ. ಎಷ್ಟೋ ಜನ ನಾವು ದೇವರನ್ನು ನೋಡ್ಬೋದು, ಇದರ ಅರ್ಥ ಏನಂದರೆ ದೇವರು ನಮ್ಮ ಕಣ್ಮುಂದೆ ಇರ್ಬೋದು, ಆದರೆ ನಾವು ದೈವಿ ವಿಜ್ಞಾನವನ್ನು, ಭಗವತ್ ತತ್ವ ವಿಜ್ಞಾನ, ಈ ಗೀತಾ ಮತ್ತು ಭಾಗವತದಲ್ಲಿ ವರ್ಣನೆಯಾದ ಭಗವತ್ ತತ್ವ ವಿಜ್ಞಾನವನ್ನು ನಾವು ತಿಳ್ಕೊಳ್ಳಿಲ್ಲ ಅಂದರೆ ಏನಾಗುತ್ತೆ, ದೇವರು ನಮ್ಮ ಮುಂದೆ ಬಂದ್ರೂ ನಮಗೆ ಗೊತ್ತಾಗಲ್ಲ. ಈಗ ಕೌರವರು ಮತ್ತು ಧೃತರಾಷ್ಟ್ರನ ಮುಂದೆ ಕೃಷ್ಣ ಬಂದು ಹೋಗೋದು ಮಾಡ್ತಾ ಇದ್ದ, ಯಾವಾಗಲೂ ಅವ್ರಿಗೆ ಭೇಟಿ ಆಗ್ತಾನೇ ಇರ್ತಿದ್ದ. ಆದರೂ ಅವ್ರಿಗೆ ತಿಳ್ಕೊಳ್ಳಿಲ್ಲ ಅವರು ಕೃಷ್ಣ ದೇವರು ಅಂಥೇಳಿ. ಮತ್ತು ಇನ್ನೂ ನಮಗೆ ಗೊತ್ತಾಗುತ್ತೆ, ಮಹಾಭಾರತದಲ್ಲಿ ಏನು ಧೃತರಾಷ್ಟ್ರನಿಗೆ ವಿಶ್ವರೂಪವನ್ನು ತೋರಿಸಿದ್ರೂ ಧೃತರಾಷ್ಟ್ರ ತಿಳ್ಕೊಳ್ಳಿಲ್ಲ ಕೃಷ್ಣ ದೇವರು ಅಂಥೇಳಿ. ಸೊ ಈ ಥರ ನಮಗೆ ಭಗವತ್ ತತ್ವ ವಿಜ್ಞಾನವನ್ನು ನಾವು ಅಧಿಕೃತ ಮೂಲಗಳಿಂದ ತಿಳ್ಕೊಳ್ಳಿಲ್ಲ ಅಂದರೆ ಭಗವಂತ ನಮ್ಮ ಮುಂದೆ ಬಂದ್ರೂ ನಾವು ಅವನನ್ನು ಕಂಡು ಹಿಡಿಲಿಕ್ಕೆ ಸಾಧ್ಯ ಆಗಲ್ಲ, ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ.
ಸೊ ಅವನ್ನ ನಾವೇನು ಮಾಡಿಬಿಡ್ತೀವಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ತಪ್ಪು ತಿಳ್ಕೊಂಡು ಸೊ ಅದು ಒಂದು ದುರಾದೃಷ್ಟ ಆಗಿಬಿಡುತ್ತೆ. ಸೊ ಅದೇ ಥರ ಕುಂತಿದೇವಿ ಏನು ಮಾಡಿದ್ಲು, ಸೊ ಭಗವಂತನಿಗೆ ವಿರಹದಲ್ಲಿ ತುಂಬ ಪ್ರಾರ್ಥನೆಗಳನ್ನು ಅರ್ಪಣೆ ಮಾಡ್ತಾರೆ. ತುಂಬ ಸುಂದರವಾದ ಪ್ರಾರ್ಥನೆಗಳಿದೆ. ಸೊ ಭಾಗವತದ ಮೊದಲನೇ ಸ್ಕಂದದ 8ನೇ ಅಧ್ಯಾಯದಲ್ಲಿ ಬರುತ್ತೆ. ಸೊ ಅದರಲ್ಲಿ ಒಂದು ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾಳೆ ಅವಳು, ಸೊ ಇಮೇ ಜನಪದ ಸ್ಪರ್ಧಾ ಸುಪೌಕೌಷಧಿ ವೀರುದ ವನಾದ್ರಿ ನದ್ಯದನ್ವಂಥೋ ಹೇದಂತೆ ತವ ವೀಕ್ಷಿತೈ. ಅನುವಾದ ಹೇಗಿದೆ, ಸೊ ಈ ಎಲ್ಲ ನಗರಗಳು ಮತ್ತು ಹಳ್ಳಿಗಳು ಎಲ್ಲ ವಿಧದಲ್ಲಿ ಸಮೃದ್ಧವಾಗಿದೆ, ಏಕೆಂದರೆ ಔಷಧಿಗಳು ಮತ್ತು ಧಾನ್ಯಗಳು ಹೇರಳವಾಗಿವೆ, ಮರಗಳು ಫಲದಿಂದ ತುಂಬಿವೆ, ನದಿಗಳು ಹರಿಯುತ್ತವೆ, ಸೊ ಪರ್ವತಗಳು ಖನಿಜ ಪದಾರ್ಥಗಳಿಂದ ತುಂಬಿ ಹೋಗಿವೆ, ಸಾಗರಗಳು ಐಶ್ವರ್ಯ ಭರಿತವಾಗಿವೆ. ಸೊ ಇದರಿಂದ ಎಲ್ಲ ನಗರಗಳು ಏನೋ ತುಂಬ ಸಮೃದ್ಧವಾಗಿದ್ದವು. ಸೊ ಇವೆಲ್ಲ ನಿನ್ನ ಕೃಪಾದೃಷ್ಟಿಯ ಪರಿಣಾಮ ಅಂಥೇಳಿ. ಸೊ ಈಗ ಯಾವ ಜನಪದಗಳು ಅಂದರೆ ಯಾವ ನಗರ ಹಳ್ಳಿಗಳ ಬಗ್ಗೆ ಅವಳು ವರ್ಣನೆ ಮಾಡ್ತಾ ಇದ್ದಾಳೆ ಕುಂತಿದೇವಿ. ಸೊ ಅವಳು ಯುಧಿಷ್ಠಿರನ ರಾಜ್ಯದ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾಳೆ. ಅಂದರೆ ಯುಧಿಷ್ಠಿರನ ರಾಜ್ಯದಲ್ಲಿ ಎಲ್ಲ ಸಮೃದ್ಧವಾಗಿ ಇತ್ತು. ಸೊ ಏನೇನು ಹೇಳ್ತಾ ಇದ್ದಾಳೆ ಇಲ್ಲಿ, ಔಷಧಿಗಳ ಬಗ್ಗೆ ಹೇಳ್ತಾ ಇದ್ದಾಳೆ, ಧಾನ್ಯಗಳ ಬಗ್ಗೆ, ಔಷಧಿಗಳು ಮತ್ತು ಧಾನ್ಯಗಳು ಹೇರಳವಾಗಿದ್ದವು, ಮತ್ತು ಮರಗಳು ಫಲದಿಂದ ತುಂಬಿದ್ದವು. ಸೊ ನದಿಗಳು ಏನು ಹರಿತಾ ಇದ್ದವು. ಸೊ ಪರ್ವತಗಳು ಏನು ಖನಿಜ ಪದಾರ್ಥಗಳಿಂದ ಸಮೃದ್ಧವಾಗಿದ್ದವು, ಮತ್ತು ಸಾಗರಗಳು ಐಶ್ವರ್ಯ ಭರಿತ. ಸಾಗರಗಳು ಐಶ್ವರ್ಯ ಭರಿತ ಅಂದ್ರೆ ಏನು, ಈ ಎಲ್ಲ ಮಣಿಗಳು, ಮಾಧುರ್ಯ ಅಥವಾ ಡೈಮಂಡ್ಸ್, ವಜ್ರಗಳು ಎಲ್ಲ ಎಲ್ಲಿ ಸಿಗ್ತಾ ಇದ್ದು, ಸಮುದ್ರದಲ್ಲಿ ಸಿಗ್ತಾ ಇದ್ದು. ಸೊ ಇದರಿಂದ ಸಾಗರಗಳು ಐಶ್ವರ್ಯ ಭರಿತವಾಗಿದೆ. ಸೊ ನಮ್ಮ ಮಾನವ ಜೀವನಕ್ಕೆ ಏನು ಬೇಕು, ನಮಗೆ ಔಷಧಿಗಳು ಬೇಕು, ಧಾನ್ಯಗಳು ಬೇಕು, ಮರದಿಂದ ಹಣ್ಣು ಹಂಪಲುಗಳು ಬೇಕು. ಸೊ ನದಿಗಳು ಹರಿಬೇಕು, ಯಾಕಂದರೆ ನೀರು ತುಂಬ ಮಹತ್ವವಾದದ್ದು. ಸೊ ನದಿಗಳು ಬತ್ತಿ ಬಿಡಬಾರ್ದು. ಮತ್ತು ಖನಿಜ ಪದಾರ್ಥಗಳು ಬೇಕು. ನಾವು ಏನಾದರೂ ಕಬ್ಬಿಣ ಅಥವಾ ಇಂಥದ್ದೆಲ್ಲ ಅವೆಲ್ಲ ಏನು ಎಲ್ಲಿ ಪರ್ವತಗಳಿಂದ ಸಿಗ್ತಾಯಿತ್ತು. ಸೊ ಮತ್ತು ಇವೆಲ್ಲ ವಜ್ರ ವೈಡೂರ್ಯ, ಸೊ ಇಂಥವೆಲ್ಲ ಎಲ್ಲಿ ಸಾಗರದಿಂದ ಸಿಗ್ತಾಯಿತ್ತು. ಸೊ ಇವೆಲ್ಲ ಸಮೃದ್ಧವಾಗಿ ಉಪಲಬ್ಧವಿದ್ದು ಯುಧಿಷ್ಠಿರನ ರಾಜ್ಯದಲ್ಲಿ. ಸೊ ಮೊದಲನೇದು ಏನು ಹೇಳ್ತಾ ಇದ್ದಾಳೆ ಅವಳು ಕುಂತಿದೇವಿ, ಔಷಧಿಗಳು ಅಂತ ಹೇಳ್ತಾ ಇದ್ದಾಳೆ. ಸೊ ಈಗ ನೋಡಿ, ಕೊರೋನಾ ಬಂದ್ಬಿಟ್ಟಿದೆ, ಆದರೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ. ಸೊ ಆದರೆ ಯುಧಿಷ್ಠಿರನ ರಾಜ್ಯದಲ್ಲಿ ಈ ಥರ ಇರಲಿಲ್ಲ. ಸೊ ಎಲ್ಲ ಹೇರಳವಾಗಿತ್ತು ಔಷಧಿಗಳು. ಮತ್ತು ಔಷಧಿಗಳನ್ನು ಈಗ ಎಷ್ಟು ಕಾಸ್ಟ್ಲಿ ಇರುತ್ತಲ್ಲ, ಅದಕ್ಕೆ ನಾವು ದುಡ್ಡು ಕೊಡಬೇಕಾಗತ್ತೆ. ಮೊದಲಿನ ಕಾಲದಲ್ಲಿ ಇವೆಲ್ಲ ತುಂಬ ಸರಳವಾಗಿ ಉಪಲಬ್ಧವಿದ್ದು, ಇದಕ್ಕೆ ಯಾವುದೇ ನಾವು ದುಡ್ಡು ಕೊಡುವ ಅವಶ್ಯಕತೆಯೂ ಇರಲಿಲ್ಲ. ಸೊ ಧಾನ್ಯಗಳು, ಈಗ ನಮ್ಮ ಸರ್ಕಾರ ಇನ್ನೂ 10 ವರ್ಷನೂ ನಾವೇನು ಜನರು ಅಷ್ಟು ನಮ್ಮ ಹತ್ರ ಧಾನ್ಯಗಳಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಕೊರೋನಾ ಬಂದರೂ ನಮಗೇನು ಸಮಸ್ಯೆ ಇಲ್ಲ ಅಂಥೇಳಿ. ಸೊ ಆದರೂ ನಾವು ಎಲ್ಲ ಜಗತ್ತಿನ ಎಲ್ಲ ಪರಿಸ್ಥಿತಿಯನ್ನು ನೋಡಿದ್ರೇನು, ಸೊ ಈ ಕೊರೋನಾ ಮಹಾಮಾರಿ ಇದೇ ಥರ ಮುಂದುವರೆದ್ರೆ ಜನರಿಗೆ ತಿನ್ನಲಿಕ್ಕೆ ಆಹಾರ ಇರಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಅರ್ಥವ್ಯವಸ್ಥೆ ಇದು ಕೃತ್ರಿಮವಾದ ಅರ್ಥವ್ಯವಸ್ಥೆ. ಇದು ಕೃತ್ರಿಮವಾದ ಅರ್ಥವ್ಯವಸ್ಥೆ ಅದರ ಅರ್ಥ ಏನು, ನಾವು ಯಾವುದು ಜೀವನಕ್ಕೆ ಅವಶ್ಯಕತೆ ಇಲ್ಲ ಅದರ ಉತ್ಪಾದನೆ ಮಾಡೋದು, ಅದನ್ನು ಉತ್ಪಾದನೆ ಮಾಡಿ ಅದನ್ನು ಮಾರಾಟ ಮಾಡೋದು, ಮಾರಾಟ ಮಾಡಿ ಅದರಿಂದ ದುಡ್ಡು
ಸಂಪಾದನೆ ಮಾಡೋದು. ಸೊ ಇದಕ್ಕೆ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ ಈಗಿನ ಕಾಲದಲ್ಲಿ. ಸೊ ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾಳೆ, ಧಾನ್ಯಗಳ ಹೇರಳವಾಗಿತ್ತು. ಸೊ ಮತ್ತು ಮರಗಳಲ್ಲಿ ತುಂಬ ಮರಗಳೆಲ್ಲ ತುಂಬ ಫಲದಿಂದ ತುಂಬಿ ಹೋಗ್ಬಿಟ್ಟಿದ್ದವು. ನದಿ ನೀರು, ಈಗಿನ ಕಾಲದಲ್ಲಿ ಎಷ್ಟೋ ನದಿಗಳು ಬತ್ತಿ ಹೋಗುತ್ತೆ. ಸೊ ನೀರಿನ ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಇದು. ಸೊ ಈ ಥರ ನಾವೇನು ಒಂಥರ ಸ್ಕೇರ್ಸಿಟಿ ಅಂದರೆ ನಾವು ಈಗ ಸ್ಕೇರ್ಸಿಟಿಯಲ್ಲಿ ಇದ್ದೀವಿ ಈಗಿನ ಕಾಲದಲ್ಲಿ. ಸೊ ಇವನ್ನ ಬಿಟ್ಟು ಔಷಧಿ, ಧಾನ್ಯಗಳು, ಫಲಗಳು, ನೀರು, ಖನಿಜ ಪದಾರ್ಥಗಳು ಮತ್ತು ಐಶ್ವರ್ಯ ಸಾಗರಗಳಿಂದ ಇವೆಲ್ಲ ಐಶ್ವರ್ಯಗಳನ್ನು ಇದನ್ನು ಬಿಟ್ಟು ಏನಾದರೂ ಬೇಕಾ ನಮಗೆ ಜೀವನಕ್ಕೆ, ಮನುಷ್ಯ ಜೀವನಕ್ಕೆ? ನಾವು ಅನ್ಬೋದು ಅವ್ರ ಹತ್ರ ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ ಅಂಥೇಳಿ. ಇಂಟರ್ನೆಟು ಮೊಬೈಲ್ ಅವಶ್ಯಕತೆ ಇಲ್ಲ ಜೀವನಕ್ಕೆ. ಅಥವಾ ಟೀ ಕಾಫಿ ಇರಲಿಲ್ಲ. ನಾವೀಗ ಚಿಕ್ಕಮಗಳೂರಿನಲ್ಲಿ ಏನು ಗರ್ವದ ವಿಷಯ ಏನು, ಚಿಕ್ಕಮಗಳೂರಿನಲ್ಲಿ ಮೊದಲ ಬಾರಿ ಕಾಫಿಯನ್ನು ಬೆಳಿಲಿಕ್ಕೆ ಆರಂಭ ಮಾಡಿದ್ರಂತ. ಸೊ ನಾವಿಲ್ಲಿ ಸೈನ್ ಬೋರ್ಡ್ ಹಾಕಿರ್ತೀವಿ ಇಲ್ಲಿ ರೋಡ್ನಲ್ಲಿ, ಕಾಫಿ ನಾಡಿಗೆ ನಿಮ್ಮ ಶುಭಾಶಯಗಳು ಅಂತ ಹೇಳಿ. ಸೊ ಇದು ನಮ್ಮ ಗರ್ವದ ವಿಷಯ. ಸೊ ಕಾಫಿ, ಟೀ, ಇಂಟರ್ನೆಟು, ಮೊಬೈಲು, ಲ್ಯಾಪ್ಟಾಪು ಇವೆಲ್ಲ ಅವಶ್ಯಕತೆ ಹೇಳಿಲ್ಲ. ಕಾರು, ಈ ಥರ ದೊಡ್ಡ ದೊಡ್ಡ ರೋಡ್ಗಳು ಇವೆಲ್ಲ ಜೀವನಕ್ಕೆ ಅವಶ್ಯಕ. ಜೀವನಕ್ಕೆ ಏನು ಬೇಕು? ಔಷಧಿಗಳು, ಧಾನ್ಯಗಳು, ಫಲಗಳು, ನೀರು, ಖನಿಜ ಪದಾರ್ಥಗಳು ಮತ್ತು ಈ ಥರ ಐಶ್ವರ್ಯಗಳು ಬೇಕು. ಸಾಗರದಿಂದ ನಮಗೆ ಸಿಗುವ ಐಶ್ವರ್ಯಗಳು ಬೇಕು. ಇದರಲ್ಲಿ ಒಂದು ಅವಶ್ಯಕತೆಯನ್ನು ಕುಂತಿದೇವಿಯನ್ನು ವರ್ಣನೆ ಮಾಡಿಲ್ಲ. ಯಾವುದು ನಿಮ್ಗೆ ಗೊತ್ತಾ? ಹಾಲು, ಹಸುವಿನ ಹಾಲು ಬಗ್ಗೆ ಅವಳು ವರ್ಣನೆ ಮಾಡಿಲ್ಲ. ನಾವು ಇನ್ನೊಂದು ಶ್ಲೋಕ ಓದೋಣ. ಅದು ಈ ಅಧ್ಯಾಯದಿಂದ ಅಲ್ಲೋ, ಅದು 10ನೇ ಅಧ್ಯಾಯದಿಂದ. ಅದು ಸುತ ಮುನಿಗಳು ಅದನ್ನು, ಸುತ ಮಹರ್ಷಿಗಳು ಹೇಳ್ತಾರೆ ಅದನ್ನು, ಆ ಶ್ಲೋಕವನ್ನು. ಸೊ ಕುಂತಿದೇವಿ ಯಾವುದನ್ನು ಹೇಳೋದನ್ನು ಮರ್ತಿದ್ಲಲ್ಲ, ಯುಧಿಷ್ಠಿರನ ರಾಜ್ಯದ ಬಗ್ಗೆ, ಅದನ್ನು ಅವರು ಹೇಳ್ಕೊಡ್ತಾರೆ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇಲ್ಲಿ ನಾನು ಪ್ರಭುಪಾದರು ಇದ್ರ ಮೇಲೆ ಭಾವಾರ್ಥ ಬರೆದಿದ್ರು. ಯಾವಾಗ ಬರೆದಿದ್ರು ಅವರು? ಅಮೆರಿಕಕ್ಕೆ ಹೋಗೋಕ್ಕಿಂತ ಮುಂಚೆ 1960ರ ದಶಕದ ಆರಂಭದಲ್ಲಿ ಎಲ್ಲೋ ಒಂದು ಹಳ್ಳಿ, ಬೃಂದಾವನ. ಸೊ ಮಥುರಾದ ಹತ್ರ ಬೃಂದಾವನ ಏನಿದೆ ಅಲ್ಲ, ಅದು ಒಂದು ಹಳ್ಳಿ. ಅದು ಜಗತ್ತಿನಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತೇನೂ ಇರಲಿಲ್ಲ. ಸೊ ಅಂಥ ಸ್ಥಾನದಲ್ಲಿ ಕೂತ್ಕೊಂಡು ಅವರು ಜಗತ್ತಿನ ಪರಿಸ್ಥಿತಿಯನ್ನು ನೋಡಿ ಇದ್ರ ಬಗ್ಗೆ ವರ್ಣನೆ ಮಾಡ್ತಾ ಇದ್ದಾರೆ. ಯುಧಿಷ್ಠಿರನ ರಾಜ್ಯ ಮತ್ತು ಈಗಿನ ಪರಿಸ್ಥಿತಿಯನ್ನು ಎರಡೂ ಹೋಲಿಕೆ ಮಾಡಿ ನಮಗೆ ಇಲ್ಲಿ ಅವರು ನಮಗೆ ಜ್ಞಾನವನ್ನು ಕೊಡ್ತಾ ಇದ್ದಾರೆ, ದಾರಿ ದೀಪ ಹಚ್ತಾ ಇದ್ದಾರೆ. ಸೊ ನಾವು ಭಾವಾರ್ಥ ಅವ್ರು ಬರೆದದ್ದನ್ನು ನಾವಿಲ್ಲಿ, ಮಾನವನ ಉನ್ನತಿಯು ನೈಸರ್ಗಿಕ ಕೊಡುಗೆಗಳಿಂದ ಸಮೃದ್ಧವಾಗುತ್ತದಲ್ಲದೆ ಬೃಹತ್ ಕೈಗಾರಿಕಾ ಉದ್ದಿಮೆಗಳಿಂದಲ್ಲ. ಈಗ ನೋಡಿ, ಎಕ್ಸಾಕ್ಟ್ಲಿ ಅಪೋಸಿಟ್. ಈಗಿನ ಜನ ಏನು ತಿಳ್ಕೊತಾ ಇದ್ದಾರೆ, ದೊಡ್ಡ ದೊಡ್ಡ ಎಲ್ಲ ರಾಜಕಾರಣಿಗಳೇನು ಇನ್ವೆಸ್ಟ್ಮೆಂಟ್ ಹೊರದೇಶಗಳಿಂದ ಜನರನ್ನು, ಇನ್ವೆಸ್ಟರ್ಸನ್ನು ತೊಗೊಂಡು ಬಂದು ಇಲ್ಲಿ ಕೈಗಾರಿಕಾ ಉದ್ದಿಮೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ನಮ್ಮ ರಾಜಕಾರಣಿಗಳು. ಆದರೆ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ, ನಮ್ಮ ಉನ್ನತಿ ಎಲ್ಲಿಂದ ಸಮೃದ್ಧ ಆಗುತ್ತೆ, ಮಾನವನ ಉನ್ನತಿ ಸಮೃದ್ಧಿ ಹೇಗೆ ಆಗುತ್ತೆ ಅಂದರೆ ನೈಸರ್ಗಿಕ ಕೊಡುಗೆಗಳಿಂದ. ಈ ಔಷಧಿಗಳು, ಧಾನ್ಯಗಳು, ಫಲಗಳು, ನದಿಗಳು, ಇದರಿಂದ ನಮಗೆ ಉನ್ನತಿ ಆಗುತ್ತೆ, ಸಮೃದ್ಧಿ ಬರುತ್ತೆ. ಸೊ ಈ ಥರ ಟೈಮ್ನಲ್ಲಿ ಈಗ ಮಹಾಮಾರಿ ಬಂದಿದೆ ಅಲ್ಲ, ಅವಾಗ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಸಾಮಾನ್ಯವಾಗಿ ನಮಗೆ ಅದ್ರ ಬಗ್ಗೆ ತಿಳುವಳಿಕೆ ಆಗಲ್ಲ ನಮಗೆ. ನಾವೇನು ತುಂಬ ಗರ್ವದಿಂದ, ಅಂಧಕಾರದಲ್ಲಿ, ಅಹಂಕಾರದಲ್ಲಿ ನಾವು ಪ್ರಗತಿ ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಭ್ರಮೆಯಲ್ಲಿ ಇರ್ತೀವಿ ನಾವು. ಆದರೆ ಈ ಟೈಮ್ನಲ್ಲಿ ನೋಡಿ, ಈಗ ಎಲ್ಲ ಅಸ್ತವ್ಯವಸ್ಥೆ ಆಗುತ್ತೆ. ಮತ್ತು ಯಾರಿಗೂ ತಿನ್ನಲಿಕ್ಕೆ ಆಹಾರ ಸಿಗಲ್ಲ, ಮತ್ತು ತಿನ್ನಲಿಕ್ಕೆ ಆಹಾರ ಸಿಗಲ್ಲ, ಮತ್ತು ಔಷಧಿಗಳು ಇಲ್ಲದೇ ಜನ ಸತ್ತು ಹೋಗ್ತಾರೆ. ಸೊ ಇವೆಲ್ಲ ನೈಸರ್ಗಿಕ ಕೊಡುಗೆಗಳು, ಇವೆಲ್ಲ ಕೈಗಾರಿಕೆ ಉದ್ಯಮಿಗಳಿಂದಲ್ಲ.
ಈಗ ನೋಡಿ, ಆಹಾರದ ಕೊರತೆ ಆದರೆ ಈಗ ನಾವು ನಮ್ಮ ಫ್ಯಾಕ್ಟ್ರಿನಲ್ಲಿ ಧಾನ್ಯಗಳನ್ನು ಬೆಳೆಸ್ಲಿಕ್ಕಾಗತ್ತಾ? ಧಾನ್ಯಗಳನ್ನು ನಾವು ಸೃಷ್ಟಿ ಮಾಡಿ ಎಲ್ಲ ಜನರಿಗೆ ಕೊಡ್ಲಿಕ್ಕಾಗತ್ತಾ? ಎಲ್ಲರ ಅವರ ಹಸಿವನ್ನು ನೀಗಿಸ್ಲಿಕ್ಕಾಗತ್ತಾ? ಇಲ್ಲಲ್ಲ. ಸೊ ಮತ್ತು ನಮಗೆ ನೀರಿನ ಸಮಸ್ಯೆ ಆದರೆ ನಾವೇನಾದರೂ ಎಷ್ಟು ಮಿಕ್ಸ್ ಮಾಡಿ ಏನಾದರೂ ನಾವು ಜನರಿಗೆ ಕೊಡ್ಬೋದಾ? ನಮ್ಮ ವಿಜ್ಞಾನಿಗಳು ಏನು ಪ್ರಯತ್ನ ಮಾಡಿದರು? ಆರ್ಟಿಫಿಷಿಯಲ್ ಕ್ಲೌಡ್ಸ್ ಅಂತೇಳಿ, ಅಂದರೆ ಕೃತ್ರಿಮ ಮೋಡಗಳನ್ನು ಸೃಷ್ಟಿ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದರು. ಆದರೆ ಅವರು ಆಗಲಿಲ್ಲ ಅದು. ಸೊ ಆದರೂ ಪ್ರಯತ್ನ ಮಾಡಿದ್ರೂ ಏನಾಗತ್ತೆ, ಅವರು ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಯತ್ನ ಮಾಡಿದರೆ 10 ಸಮಸ್ಯೆಗಳನ್ನು ಅವರು ಸೃಷ್ಟಿ ಮಾಡ್ತಾರೆ. ಒಬ್ಬ ಪಾಶ್ಚಾತ್ಯ ದೇಶದಲ್ಲಿ ಒಬ್ಬ ಬುದ್ಧಿಜೀವಿ ಇದ್ದ, ಬರ್ನಾರ್ಡ್ ಶಾ ಅಂಥೇಳಿ. ಅವನು ಹೇಳಿದ, ಸೈನ್ಸ್ ಸಾಲ್ವ್ಸ್ 1 ಪ್ರಾಬ್ಲಮ್ ಆ್ಯಂಡ್ ಕ್ರಿಯೇಟ್ಸ್ 10 ಪ್ರಾಬ್ಲಮ್ ಬೈ ಕ್ರಿಯೇಟಿಂಗ್ 10 ಪ್ರಾಬ್ಲಮ್ಸ್ ಅಂತೇಳಿ. ಅಂದರೆ ವಿಜ್ಞಾನ ಒಂದು ಸಮಸ್ಯೆಯನ್ನು 10 ಸಮಸ್ಯೆಯನ್ನು ಸೃಷ್ಟಿ ಮಾಡಿ ಒಂದು ಸಮಸ್ಯೆಯನ್ನು ಏನು ಮಾಡುತ್ತೆ, ಪರಿಹಾರ ಮಾಡುತ್ತೆ ಅಂತ ಹೇಳಿ. ಸೊ ಅವನು ಆ ಥರ ಹೇಳಿದ್ದ ಅವನು. ಸೊ ಇದು ಈ ಥರ ನಾವು ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ನಮಗೆ ಔಷಧಿಗಳನ್ನು ಈಗಾದರೂ ಹೇಗೆ ಸೃಷ್ಟಿ ಮಾಡ್ತಾರೆ? ಅವರು ಎಲ್ಲ ಪ್ರಕೃತಿಯಲ್ಲಿರುವ ವನಸ್ಪತಿಗಳನ್ನು ಅದರ ಎಸೆನ್ಸನ್ನು ತಗೊಂಡು ಅದರ ಕೆಮಿಕಲ್ ಕಂಪೋಸಿಷನ್ ಇದನ್ನು ಮಾಡಿ ಅದನ್ನೇ ಒಂದು ಈ ಥರ ಕ್ಯಾಪ್ಸುಲ್ಲು ಮತ್ತು ಟ್ಯಾಬ್ಲೆಟ್ಸು ಅಥವಾ ಮೆಡಿಸಿನ್ ಅಂಥೇಳಿ ಅದನ್ನು ತಮ್ಮ ಕಾಪಿ ರೈಟ್ ಮಾಡಿ ಏನು ಮಾಡಿಬಿಡ್ತಾರೆ, ಅದನ್ನು ತುಂಬ ದೊಡ್ಡ ಬೆಲೆಯಲ್ಲಿ ಅದನ್ನು ಏನು ಮಾಡೋದು, ಮಾರಾಟ ಮಾಡೋದು ಅದನ್ನು. ಸೊ ಇದು ಎಲ್ಲ ನೈಸರ್ಗಿಕ ಕೊಡುಗೆಗಳು. ಇವೆಲ್ಲ ಔಷಧಿಗಳು, ಧಾನ್ಯಗಳು, ಮರಗಳು, ಫಲಗಳು, ನದಿ, ನೀರು, ಖನಿಜ ಪದಾರ್ಥಗಳು ಇವೆಲ್ಲ. ಸೊ ಇವೆಲ್ಲ ಕೈಗಾರಿಕಾ ಉದ್ದಿಮೆಗಳಿಂದ ಬರಲ್ಲ. ಕೈಗಾರಿಕೆ ಉದ್ದಿಮೆಗಳಿಂದ ಏನು ಬರುತ್ತೆ, ನಮಗೇನು ಬೇಡಲ್ಲ ನಮ್ಮ ಜೀವನಕ್ಕೆ, ನಮ್ಮ ಜೀವನವನ್ನು ಕಠಿಣ ಮತ್ತು ಯಾತನಾಮಯ ಮತ್ತು ಕಷ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಆ ಥರ ವಸ್ತುಗಳು ನಮಗೆ ಸಿಗುತ್ತೆ. ಬೃಹತ್ ಕೈಗಾರಿಕಾ ಉದ್ಯಮಿಗಳು ದೈವರಹಿತ ನಾಗರಿಕತೆಯ ಉತ್ಪನ್ನಗಳಾಗಿದ್ದು. ಸೊ ಇವೆಲ್ಲ ಉದ್ಯೋಗೀಕರಣ ಹೆಚ್ಚಿಗೆ ಆಯ್ತಲ್ಲ ಅಲ್ಲಿ, ಉದ್ಯಮೀಕರಣ ಪಾಶ್ಚಾತ್ಯ ಯುರೋಪ್ನಲ್ಲಿ. ಸೊ ಅದೆಲ್ಲ ಒಂಥರ ನಾಸ್ತಿಕ ನಾಗರಿಕತೆಯ ಉತ್ಪನ್ನ ಅದು, ಉತ್ಪಾದನೆ ಅದು. ಅದರ ಅರ್ಥ ಏನು? ನಮ್ಮ ಉದ್ಯಮೀಕರಣ, ವಿಜ್ಞಾನ, ತಂತ್ರಜ್ಞಾನದ ಉದ್ದೇಶ ಏನು? ಅದರ ಅರ್ಥ ಅದರ ಹಿಂದಿನ ಭಾವನೆ ಏನಂದರೆ, ಈ ಸೃಷ್ಟಿ ಏನಿದೆ ಇದು ಪರಿಪೂರ್ಣ ಇಲ್ಲ, ಭಗವಂತ ಮಾಡಿದ್ದ ಸೃಷ್ಟಿ ಏನಿದೆ ಅದು ಪರಿಪೂರ್ಣ ಇಲ್ಲ, ಅದನ್ನು ನಾವು ಪರಿಪೂರ್ಣ ಮಾಡ್ತೀವಿ ನಮ್ಮ ತಂತ್ರಜ್ಞಾನ ವಿಜ್ಞಾನ ಪ್ರಗತಿಯಿಂದ ಅಂಥೇಳಿ ಅವರು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಭಗವಂತನ ಸೃಷ್ಟಿ ಏನು ಪರಿಪೂರ್ಣವಾಗಿದೆ. ಮತ್ತು ಭಗವಂತ ಈ ಜಗತ್ತನ್ನು ಡೆಲಿಬ್ರೇಟ್ಲಿ, ಅಂದರೆ ಸೊ ಬೇಕಂತಲೇ ಬೇಕಂದೇ ಏನು ಮಾಡಿದ್ದಾನೆ ಕೃಷ್ಣ, ಇದು ದುಃಖಾಲಯಂ ಅಶಾಶ್ವತಂ ಅಂಥೇಳಿ, ಇದು ದುಃಖದ ಆಲಯವನ್ನು ಅಂಥೇಳಿ, ದುಃಖಾಲಯ ಅಂಥೇಳಿ ಮಾಡಿದ್ದಾನೆ ಕೃಷ್ಣ. ಸೊ ಇದನ್ನು ನಾವು ಸುಖಾಲಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಅದೊಂದು ಏನು, ಇದು ನಾಸ್ತಿಕ, ಇದು ದೈವರಹಿತ ನಿರೀಶ್ವರವಾದಿ ಭಾವನೆ, ಇದು ನಾಸ್ತಿಕ ಭಾವನೆ ಇದು. ಮತ್ತು ಇನ್ನೊಂದೇನು, ಈ ಜಗತ್ತಿನಲ್ಲಿ ನಾವು ಒಂದು ಹಂತದವರೆಗೆ ನಾವು ಸುಖವಾಗಿರ್ಬೋದು, ಶಾಂತಿಪೂರ್ವಕ ಜೀವನ ಮಾಡ್ಬೋದು ನಾವು. ಆದರೆ ಭಗವಂತನ ನಿಯಮ ಅಂದರೆ ಏನು, ಧರ್ಮವನ್ನು ಪಾಲನೆ ಮಾಡಬೇಕು. ಭಗವಂತ ಹೇಳಿಕೊಟ್ಟ ನಿಯಮಗಳಿಗೆ ಧರ್ಮ ಅಂತ ಹೇಳ್ತೀವಿ ನಾವು. ಸೊ ಆ ಎಲ್ಲ ನಿಯಮಗಳೇನು, ವೇದಶಾಸ್ತ್ರ, ಅದರ ಅನುಸಾರವಾಗಿ. ಹೇಗಂದರೆ ನೀವು ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತಂದಾಗ ಅದರ ಜೊತೆ ಏನು ಬರುತ್ತೆ, ಒಂದು ಬುಕ್ಲೆಟ್ ಕೊಡ್ತಾರೆ ಅವರು. ಅದನ್ನು ಹೇಗೆ ಉಪಯೋಗ ಮಾಡ್ಬೇಕಂತ ಹೇಳಿ ಒಂದು ಸಣ್ಣ ಬುಕ್ಲೆಟ್ ಕೊಡ್ತಾರೆ ಅವರು. ಸೊ ಅದೇ ಥರ ಈ ಸೃಷ್ಟಿ ಮಾಡಿದಾಗ ಕೃಷ್ಣ ಬ್ರಹ್ಮನಿಗೆ ಈ ಎಲ್ಲ ವೇದಶಾಸ್ತ್ರಗಳನ್ನು, ವೇದ ಜ್ಞಾನವನ್ನು ಕೊಟ್ಟ.
ಸೊ ಅದರ ಅನುಸಾರವಾಗಿ ನಾವು ಜೀವನ ಮಾಡಿದಾಗೇನು ಒಂದು ಹಂತದಲ್ಲಿ ನಾವು ಈ ಜಗತ್ತು ದುಃಖಾಲಯ ಆದ್ರೂ ಒಂದು ಹಂತದಲ್ಲಿ ನಾವು ಜೀವನವನ್ನು ಚೆನ್ನಾಗಿ ಮಾಡ್ಬೋದು. ಮಾಡಿ ವಿಶೇಷವಾಗಿ ನಾವು ಕೊನೆಗೆ ಭಗವತ್ ಸಾಕ್ಷಾತ್ಕಾರವನ್ನು ಪಡಿಬೋದು, ಜೀವನದ ಪರಿಪೂರ್ಣತೆ ಸಿದ್ಧಿ ಅಂತ ಹೇಳ್ತೀವಲ್ಲ. ಮತ್ತು ಇನ್ನೊಂದು ಶ್ರೀಲ ಪ್ರಭುಪಾದರು ಭಗವದ್ಗೀತೆ 3ನೇ ಅಧ್ಯಾಯದ 10ನೇ ಶ್ಲೋಕದ ಭಾವಾರ್ಥದಲ್ಲಿ ಏನು ವರ್ಣನೆ ಮಾಡ್ತಾರೆ, ಈ ಸೃಷ್ಟಿಯ ಉದ್ದೇಶ ಏನಂತ ಹೇಳಿ ವರ್ಣನೆ ಮಾಡ್ತಾರೆ. ಈ ಸೃಷ್ಟಿ ಮಾಡಿದ ಉದ್ದೇಶ ಏನಂದರೆ ನಾವು ಇಲ್ಲಿ ಆದಷ್ಟು ಸುಖವಾಗಿದ್ದು ಕೊನೆಗೆ ಭಗವಂತನ ಧಾಮಕ್ಕೆ ಹೋಗೋದೇ ಈ ಸೃಷ್ಟಿಯ ಉದ್ದೇಶ ಅಂತ. ಸೊ ಅದರ ಅರ್ಥ ಏನು, ನಾವು ಅನಾದಿ ಕಾಲದಿಂದ ನಾವು ಈ ಭೌತಿಕ ಜಗತ್ತಿನಲ್ಲಿದ್ದೀವಿ. ಈ ಭೌತಿಕ ಜಗತ್ತು ಮತ್ತೆ ಮತ್ತೆ ಸೃಷ್ಟಿ, ಪಾಲನೆ ಮತ್ತು ವಿನಾಶದ ಚಕ್ರದಲ್ಲಿ ಕಾಲಕ್ಕೆ ಈ ಚಕ್ರದಲ್ಲಿ ಮತ್ತೆ ಸುತ್ತುತ್ತಾ ಇರುತ್ತೆ. ಅಂದರೆ ಈ ಸೃಷ್ಟಿ ಆಗುತ್ತೆ, ಒಂದು ಸ್ವಲ್ಪ ದಿನ ಅದರ ಈ ಸೃಷ್ಟಿ ಇರುತ್ತೆ, ಅದಾದ ನಂತರ ಇದರ ವಿನಾಶ ಆಗುತ್ತೆ. ಸೊ ಈ ನಿರಂತರ ಸೃಷ್ಟಿ, ಪಾಲನೆ ಮತ್ತು ವಿನಾಶದ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಮತ್ತೆ ಸೃಷ್ಟಿ ಎದಕ್ಕಾಗತ್ತೆ, ನಾವು ಮರಳಿ ಭಗವಂತನ ಕಡೆ ಹೋಗ್ಬೇಕಂತ ಹೇಳಿ. ಸೊ ಅದು ಉದ್ದೇಶ, ಈ ಸೃಷ್ಟಿಯ ಉದ್ದೇಶ. ಆದರೆ ನಾವು ಅದನ್ನು ತಿಳ್ಕೊಳ್ಳಲ್ದೆ ಏನು, ನಾವು ಇಲ್ಲೇ ಸುಖಾಲಯ ಮಾಡೋಣ ಅಂಥೇಳಿ ನಾವು ಈ ಪ್ರಗತಿ ವಿಜ್ಞಾನದಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ಬಿಡುತ್ತೆ, ನಮಗೆ ಪ್ರಕೃತಿಯ ವಿಕೋಪಗಳಿಂದ ನಾವು ಸಹನೆ ಮಾಡಬೇಕಾಗತ್ತೆ. ಸೊ ಅಥವಾ ಅದರ ಅನುಭವ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಬೃಹತ್ ಕೈಗಾರಿಕಾ ಉದ್ಯಮಗಳು ದೈವರಹಿತ ನಾಗರಿಕತೆಯ ಉತ್ಪನ್ನಗಳಾಗಿತ್ತು. ಅಂದರೆ ನಾವು ಸೃಷ್ಟಿಯನ್ನು ಪರಿಪೂರ್ಣ ಮಾಡೋಣ, ಭಗವಂತ ಪರಿಪೂರ್ಣ ಇಲ್ಲ, ನಾವು ಇಲ್ಲಿ ಸುಖಾಲಯ ಮಾಡೋಣ, ಮತ್ತು ಜೀವನದ ನಿಜವಾದ ಉದ್ದೇಶವನ್ನು ಮರೆತು ಬಿಡೋದು. ಸೊ ಮಾನವ ಬದುಕಿನ ಉದಾತ್ತ ಧ್ಯೇಯಗಳನ್ನು ನಾಶಗೊಳಿಸಲು ಕಾರಣವಾಗುತ್ತವೆ. ಸೊ ಬದುಕಿನ ಉದಾತ್ತ ಧ್ಯೇಯಗಳು ಅಂದರೆ ಮನುಷ್ಯ ಜೀವನದಲ್ಲಿ ವಿಶೇಷವಾಗಿ ನಾವು ಏನು ಮಾಡಬೇಕು, ಭಗವತ್ ಸಾಕ್ಷಾತ್ಕಾರಕ್ಕಾಗಿ ನಾವು ಪ್ರಯತ್ನ ಮಾಡಬೇಕು. ಸೊ ಮತ್ತೆ ಭಗವಂತನ ಕಡೆ ಹೋಗಬೇಕಾಗೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂಥ ದೇಹದಿಂದ ನಾವು ಬಿಡ್ತೀವಿ, ನಾವು ವಿಮುಖರಾಗಿಬಿಡ್ತೀವಿ. ಸೊ ಅದನ್ನು ನಾಶಗೊಳಿಸುತ್ತೆ ಈ ಉದ್ಯಮಗಳು. ಯಾಕಂದರೆ ಯಾಕೆ ನಾಶಗೊಳಿಸುತ್ತೆ, ನಾನು ಚರ್ಚೆ ಮಾಡ್ತಾ ಇದ್ನಲ್ಲ, ಈ ಉದ್ಯಮಗಳು ಯಾವಾಗಲೂ ಜನರನ್ನು ಉಗ್ರ ಕರ್ಮದಲ್ಲಿ ತೊಡಗುತ್ತೆ. ಸೊ ಅನಾವಶ್ಯಕ ವಸ್ತುಗಳನ್ನು ಸಂಗ್ರಹ ಮಾಡಲು ಅದು ತೊಡಗಿಸುತ್ತೆ. ಅದರ ಉತ್ಪಾದನೆ ಮತ್ತು ಸಂಗ್ರಹ ಮಾಡೋದು, ಅದನ್ನು ಮಾರಾಟ ಮಾಡೋದು. ಸೊ ಅದರಿಂದ ಜೀವನದ ಧ್ಯೇಯಗಳು ಏನು ನಾಶ ಆಗಿಬಿಡುತ್ತೆ. ಅಂಥ ವಿನಾಶಕಾರಿ ಕೈಗಾರಿಕೆಗಳನ್ನು ಹೆಚ್ಚಿಸುತ್ತಾ ಹೋದಲ್ಲಿ ಅವು ಮಾನವನ ಅಗತ್ಯ ಶಕ್ತಿಯನ್ನು ಹೀರಿಬಿಡುತ್ತವೆ. ಸೊ ನಾವು ನಮ್ಮ ಶಕ್ತಿಯನ್ನು ನಾವು ಸರಳವಾಗಿ ಜೀವನವನ್ನು ನಿಸರ್ಗದ ಸಮೀಪ ಜೀವನ ಮಾಡುತ್ತಾ ಕಡಿಯುವುದನ್ನು ಬಿಟ್ಟು ನಾವು ಶಕ್ತಿಯನ್ನು ಎದರಲ್ಲಿ ತೊಡಗ್ತೀವಿ, ಯಾವುದು ಅವಶ್ಯಕತೆ ಇಲ್ಲ ಅದನ್ನು ಉತ್ಪಾದನೆ ಮಾಡೋದರಲ್ಲಿ ತೊಡಗಿಸಿ ಏನು ಮಾಡಿಬಿಡ್ತೀವಿ, ನಮ್ಮ ಮಾನವ ಅಗತ್ಯಕ ಶಕ್ತಿಯನ್ನು, ವೈಟಲ್ ಎನರ್ಜಿ ಅಂಥೇಳಿ ಆಂಗ್ಲ ಭಾಷೆಯಲ್ಲಿ ಪ್ರಭುಪಾದರು ಇದನ್ನು ಬರೆದಿದ್ದಾರೆ. ಸೊ ಇದರಿಂದ ಕೆಲವರು ಉಳಿದವರನ್ನು ಶೋಷಿಸಿ ವಿಲಾಸಮಯ ಜೀವನವನ್ನು ನಡೆಸಬಹುದಾದರೂ ಜನಸಾಮಾನ್ಯರಲ್ಲಿ ಅಶಾಂತಿ, ಅತೃಪ್ತಿಗಳು ತಾಂಡವವಾಡುತ್ತವೆ. ಈಗಿನ ಕಾಲದಲ್ಲಿ ನೋಡಿ ಎಷ್ಟು ಜನರು ಅಶಾಂತರಾಗಿದ್ದಾರೆ. ಮತ್ತು ಎಲ್ಲರೂ ಅತೃಪ್ತಿ, ಯಾವಾಗಲೂ ಇನ್ನೂ ಎಷ್ಟು ಹಣ ಬೇಕು, ಹಣ 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 ಅಂಥೇಳಿ ತೃಪ್ತಿ ಅನ್ನೋದೇ ಜೀವನದಲ್ಲಿ ಇಲ್ಲ. ಯಾಕಂದರೆ ಇದೊಂದು ಕನ್ಸ್ಯೂಮರಿಸ್ಟಿಕ್ ಸೊಸೈಟಿಯ. ಮತ್ತು ನಮ್ಮ ಆಸೆ ಆಕಾಂಕ್ಷೆಗಳನ್ನು ನಾವು ಎಷ್ಟು ಹೆಚ್ಚಿಗೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಸೊ ಇದು ಎದಕ್ಕಾಗತ್ತೆ ಈ ಥರ, ಯಾಕಂದರೆ ನಮ್ಮ ಜೀವನದ ಗುರಿಯನ್ನು, ಧ್ಯೇಯವನ್ನು, ನಾವು ನಿಜವಾದ ಧ್ಯೇಯವನ್ನು ಮರೆತು ಬಿಡ್ತೀವಿ ನಾವು. ಸೊ ನಮ್ಮ ನಿಜವಾದ ಧ್ಯೇಯ ಈ ಜಗತ್ತಿನಲ್ಲಿ ಸುಖಾಲಯ ಮಾಡೋದಲ್ಲ, ನಮ್ಮ ನಿಜವಾದ ಧ್ಯೇಯ ಈ ಜಗತ್ತನ್ನು ಬಿಟ್ಟು ಹೋಗೋದು. ಯಾಕಂದರೆ ಇದನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಂದು ಥರ ನಾವು ಧರ್ಮ ಪಾಲನೆ, ಧಾರ್ಮಿಕ ಜೀವನ ನಡೆಸಿದ್ರೇನು ಒಂದು ಹಂತದಲ್ಲಿ ನಾವು ಶಾಂತಿಪೂರ್ವಕವಾಗಿ ಜೀವನ ನಡೆಸಿ ನಾವು ಭಗವಂತನ ಕಡೆಗೆ ಮುಂದುವರಿಬಹುದು. ಧಾನ್ಯಗಳು, ವನಸ್ಪತಿಗಳು, ಹಣ್ಣುಗಳು, ನದಿಗಳು, ರತ್ನ ಮತ್ತು ಖನಿಜಭರಿತ ಪರ್ವತಗಳು, ಮುತ್ತಿನ ಸಮೃದ್ಧಿಯಿಂದ ಕೂಡಿದ ಸಾಗರಗಳು,
ಇಂಥ ಪ್ರಾಕೃತಿಕ ಕೊಡುಗೆಗಳು ಈ ಪರಮನ ಅಪ್ಪಣೆಯಂತೆ ಒದಗುತ್ತವೆ. ಇವೆಲ್ಲ ಪ್ರಾಕೃತಿಕ ನೈಸರ್ಗಿಕ ಕೊಡುಗೆಗಳೇನಿದೆ ಅಲ್ಲ, ಅದು ಭಗವಂತನ ಇಚ್ಛೆಯಿಂದ ನಮಗೆ ದೊರಕುತ್ತೆ. ಸೊ ಯಾರಾದರೂ ನಮಗೆ ಈಗ ನೀರಿನ ಕೊರತೆ ಇದೆ, ಯಾರಾದರೂ ನಮ್ಗೆ ನೀರು ತರಲಿಕ್ಕೆ ಸಾಧ್ಯ, ಮಳೆ ಬರೆಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಲ್ಲ. ನಮ್ಮ ಕೈಯಲ್ಲಿಲ್ಲಲ್ಲ ಅದು. ಅದು ಭಗವಂತನ ಕೈಯಲ್ಲಿದೆ. ಸೊ ಧಾನ್ಯಗಳ ಉತ್ಪಾದನೆಯೂ ಭಗವಂತನ ಕೈಯಲ್ಲಿದೆ, ಔಷಧಿಗಳ ಉತ್ಪಾದನೆಯೂ ಭಗವಂತನ ಕೈಯಲ್ಲಿದೆ, ನಮ್ಮ ಕೈಯಲ್ಲಿಲ್ಲ ಅದು. ಸೊ ನಿಸರ್ಗನೇ ಕೊಟ್ಟಾಗನೇ ನಮಗೆ ಸಿಗೋದು. ಸೊ ಇವೆಲ್ಲ ನೈಸರ್ಗಿಕ ಕೊಡುಗೆಗಳು ಇವು. ಸೊ ಯಾವಾಗ ಜನರು ಅಧಾರ್ಮಿಕರಾಗ್ತಾರಲ್ಲ, ಆವಾಗ ನಿಸರ್ಗ ಏನು ಮಾಡಿಬಿಡುತ್ತೆ, ಅವನ್ನ ಕಡಿಮೆ ಮಾಡಿಬಿಡುತ್ತೆ. ಆ ಸಪ್ಲೈ ಏನಿರುತ್ತಲ್ಲ ಅದನ್ನು ಕಡಿಮೆ ಮಾಡಿಬಿಡುತ್ತೆ. ಅವನ ಇಚ್ಛೆಯಂತೆ ಐಹಿಕ ಪ್ರಕೃತಿಯು ಅವುಗಳನ್ನು ಹೇರಳವಾಗಿ ಉತ್ಪತ್ತಿ ಮಾಡುತ್ತಿದೆ ಮತ್ತು ಕೆಲವು ವೇಳೆ ಅವುಗಳನ್ನು ಮಿತಗೊಳಿಸುತ್ತದೆ. ಪ್ರಕೃತಿಯ ಈ ದೈವಿ ಕೊಡುಗೆಗಳನ್ನು ಮಾನವ ಜೀವಿ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳುವುದು ಪ್ರಕೃತಿಯ ನಿಯಮವಾಗಿದೆ. ಸೊ ನಾವು ಏನು ಮಾಡಬೇಕು, ಅದನ್ನು ಬಳಸ್ಕೋಬೇಕು, ಆದರೆ ಅವನ್ನ ಶೋಷಣೆ ಮಾಡಬಾರ್ದು. ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸ್ಥಾಪನೆ ಮಾಡುವಂಥ ಶೋಷಕ ಉದ್ದೇಶಕ್ಕೆ ಒಳಗಾಗದೆ ತೃಪ್ತಿ ಎನಿಸುವಷ್ಟು ಸಮೃದ್ಧವಾಗುವುದು ಕೂಡ ಪ್ರಕೃತಿ ನಿಯಮವೇ. ನಾವೇನು ಮಾಡಬಾರ್ದು, ಪ್ರಕೃತಿ ಮೇಲೆ ಪ್ರಭುತ್ವವನ್ನು ಸ್ಥಾಪನೆ ಮಾಡುವ ಶೋಷಕ ಉದ್ದೇಶವನ್ನು ಬೆಳೆಸ್ಕೋಬಾರ್ದು. ಸೊ ಪ್ರಕೃತಿಯ ಸ್ವಾಮಿ ಯಾರು? ಭಗವಂತ ಪ್ರಕೃತಿಯ ಸ್ವಾಮಿ. ಕೃಷ್ಣ ಏನು ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ದೈವೇಶ ಗುಣಮಯಿ ಮಮ ಮಾಯಾ ಧುರತ್ತೆಯ ಮಾಮೇವ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ಮಾಯಾಶಕ್ತಿ ಏನಿದೆ ಅದು ನನ್ನ ಶಕ್ತಿ. ಸೊ ಮಾಯಾಶಕ್ತಿ, ಭಗವಂತನ ಪ್ರಕೃತಿ ಏನಿದೆ ಅದು ಭಗವಂತನ ಒಂದು ಶಕ್ತಿ. ಅದರ ಸ್ವಾಮಿ ಭಗವಂತ. ನಾವು ಅದರ ಸ್ವಾಮಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಏನಾಗ್ಬಿಡ್ತಾಳೆ ಆ ಮಾಯಾದೇವಿ, ಏನು ದುರ್ಗಾದೇವಿ ಆಗಿ ನಮ್ಮನ್ನೆಲ್ಲರನ್ನ ಚೆನ್ನಾಗಿ ಶಿಕ್ಷೆ ಕೊಡ್ತಾಳೆ. ಸೊ ದುರ್ಗಾದೇವಿ ಕೈಯಲ್ಲಿ ಏನಿರುತ್ತೆ, ತ್ರಿಶೂಲ ಇರುತ್ತಲ್ಲ, ತ್ರಿಶೂಲದಿಂದ ನಮಗೆ, ತ್ರಿಶೂಲ ಅಂದರೆ ಏನದು, ಈ ಆದಿ ಆತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಕ್ಲೇಶಗಳಿದೆ. ಆ ಕ್ಲೇಶಗಳಿಂದ ನಮಗೆ ಏನು ಮಾಡೋ, ದಂಡ ಕೊಡ್ತಾಳೆ, ಅವಳು ಶಿಕ್ಷೆ ಕೊಡ್ತಾಳೆ. ಹೋದ್ಸಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಒಂದೆರಡು ವಾರ ಹಿಂದೆ, ಈ ಕೊರೋನಾ ವೈರಸ್ ಏನಿದೆ ಇದೊಂದು ಭೌತಿಕ ಕ್ಲೇಶ, ಇದು ಆದಿ ಭೌತಿಕ ಕ್ಲೇಶ. ಬೇರೆ ಜೀವಿಗಳಿಂದ ಈ ಥರ ಕೀಟಾಣುಗಳಿಂದ ಏನು ನಮಗೆ ತೊಂದರೆ ಆಗುತ್ತೆ, ಅದಕ್ಕೆ ಆದಿ ಭೌತಿಕ ಕ್ಲೇಶ ಅಂತ ಹೇಳ್ತಾರೆ. ಸೊ ಈ ಥರ ಮಾಯಾದೇವಿ ನಮಗೇನು ದಂಡ ಕೊಡ್ತಾಳೆ. ನಮ್ಮ ಭೋಗಾಂಶೆಗಾಗಿ ತಕ್ಕಂತೆ ಐಹಿಕ ಪ್ರಕೃತಿಯನ್ನು ಶೋಷಿಸಲು ನಾವು ಪ್ರಯತ್ನಿಸಿದಂತೆಲ್ಲ ಈ ಶೋಷಕ ಪ್ರಯತ್ನಗಳ ಪ್ರತಿಕ್ರಿಯೆಯಲ್ಲಿ ನಾವು ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ನಮ್ಮಲ್ಲಿ ಸಾಕಷ್ಟು ಧಾನ್ಯ, ಫಲ, ವನಸ್ಪತಿ, ಔಷಧಿಗಳು ಇರುವಾಗ ಕಸಾಯಿಖಾನೆಯನ್ನು ನಡೆಸುವ ಅಥವಾ ಬಡ ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವಾದರೂ ಎಲ್ಲಿದೆ? ಸೊ ಹೇಗೆ ಶೋಷಣೆ ಮಾಡ್ತೀವಿ ನಾವು, ನಮ್ಮ ನಾಸ್ತಿಕ ಭಾವನೆಯಿಂದ ಎಲ್ಲ ಪ್ರಾಣಿಗಳನ್ನು ಹತ್ಯೆ ಮಾಡೋದು, ತಿನ್ನೋದು, ಅಥವಾ ಎಲ್ಲ ಪ್ರಕೃತಿಯ ಕೊಡುಗೆಗಳ ಮೇಲೆ ಶೋಷಣೆ ಮಾಡೋದು. ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಮಾಡಿ ಅದರಿಂದ ಏನು ಮಾಡೋದು, ಕಾರ್ಖಾನೆಗಳು, ದೊಡ್ಡ ದೊಡ್ಡ ಪಟ್ಟಣಗಳನ್ನು ನಿರ್ಮಾಣ ಮಾಡಿ ಅದನ್ನು ಎಲ್ಲ ನದಿಗಳನ್ನು ಮತ್ತು ಬೇರೆ ಬೇರೆ ರಿಸೋರ್ಸಸ್ ಏನಿದೆ ಅಲ್ಲ ಅದನ್ನು ನಾಶ ಮಾಡೋದು. ಸೊ ತನಗೆ ತಿನ್ನಲು ಸಾಕಷ್ಟು ಧಾನ್ಯ ಮತ್ತು ತರಕಾರಿಗಳು ಇರುವಾಗ ಮನುಷ್ಯ ಒಂದು ಪ್ರಾಣಿಯನ್ನು ಬೇಕಾಗಿಲ್ಲ. ನದಿಗಳ ನೀರಿನ ಪ್ರವಾಹ ಜಮೀನನ್ನು ಫಲವತ್ತಾಗಿ ಮಾಡುತ್ತದೆ. ನಮಗೆ ಬೇಕಾದ್ದಕ್ಕಿಂತ ಹೆಚ್ಚಿಗೆ ನಮ್ಮಲ್ಲಿದೆ. ಪರ್ವತಗಳಲ್ಲಿ ಖನಿಜಗಳ ಉತ್ಪತ್ತಿ ಇದೆ, ಸಾಗರಗಳಲ್ಲಿ ರತ್ನಗಳಿವೆ. ಮಾನವ ನಾಗರಿಕತೆಯು ಸಾಕಷ್ಟು ಪ್ರಮಾಣದಲ್ಲಿ ಧಾನ್ಯ, ಖನಿಜ, ರತ್ನ, ನೀರು, ಹಾಲು ಇತ್ಯಾದಿಗಳು ಹೊಂದಿರುವಾಗ ನತದ್ರಷ್ಟ ವ್ಯಕ್ತಿಗಳನ್ನು ದುಡಿಮೆಗೆ ಹಚ್ಚಿ ಆತಂಕಕಾರಿ ಕೈಗಾರಿಕಾ ಉದ್ಯಮಿಗಳನ್ನು ಬೆನ್ನು ಹತ್ತುವ ಅಗತ್ಯವಾದರೂ ಎಲ್ಲಿದೆ? ಆದರೆ ಈ ಎಲ್ಲ ಪ್ರಾಕೃತಿಕ ಕೊಡುಗೆಗಳು ಭಗವಂತನ ಅನುಗ್ರಹವನ್ನು ಅವಲಂಬಿಸಿದೆ. ಸೊ ಇಲ್ಲಿ ಕುಂತಿದೇವಿ ಏನು ಹೇಳ್ತಾ ಇದ್ದಾಳೆ, ಹೇದಂತೆ ತವ ವೀಕ್ಷಿತ ಅಂದರೆ ನಿನ್ನು ನೋಡೋದರಿಂದ. ಸೊ ಭಗವಂತನ ದೃಷ್ಟಿಪಾತದಿಂದ ಏನಾಗುತ್ತೆ, ಇಲ್ಲಿ ಇವೆಲ್ಲ
ನೈಸರ್ಗಿಕ ಕೊಡುಗೆಗಳು ಸಮೃದ್ಧವಾಗಿ ನಮಗೆ ಸಿಗುತ್ತವೆ. ನಮ್ಮ ಈಗಿನ ಅಗತ್ಯವೆಂದರೆ ಭಗವಂತನ ನಿಯಮಗಳಿಗೆ ಅಧೀನವಾಗಿರುವುದು ಮತ್ತು ಭಕ್ತಿ ಸೇವೆಯಿಂದ ಮಾನವ ಜೀವನದ ಪರಿಪೂರ್ಣತೆಯನ್ನು ಸಾಧಿಸುವುದು. ಕುಂತಿದೇವಿಯ ಈ ಸೂಚನೆಗಳು ನಿರ್ದಿಷ್ಟವಾಗಿವೆ. ದೀಸ್ ಆರ್ ಆಲ್ ಇಂಪಾರ್ಟೆಂಟ್. ಭಗವಂತನ ಅನುಗ್ರಹ ಎಲ್ಲರ ಮೇಲೂ ಇರಲಿ, ಅವನ ದಯೆಯಿಂದ ನಿಸರ್ಗ ಸಮೃದ್ಧಿಯು ಒಂದೇ ಸಮನೆ ಉಳಿದುಕೊಂಡು ಬರಲಿ ಎಂದು ಅವಳು ಬಯಸುತ್ತಾಳೆ. ಸೊ ಈ ಥರ ಭಗವಂತನ ಕೃಪೆಯಿಂದ ನಮಗೆ ಪ್ರಕೃತಿ ಏನು ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಇಲ್ಲಾಂದರೆ ನಾವು ಈ ಥರ ಶಿಕ್ಷೆಗೊಳಗಾಗಿ, ಪ್ರಕೃತಿಯ ವಿಕೋಪದಿಂದ ಶಿಕ್ಷೆಗೊಳಗಾಗಿ ತುಂಬ ಕಷ್ಟಗಳನ್ನು ಅನುಭವ ಮಾಡಬೇಕು. ಇದನ್ನೆಲ್ಲ ಏನು ಈ ಥರ ಎಲ್ಲ ಭಾಗವತದಿಂದ ಇದನ್ನೆಲ್ಲ ಯಾರು ರಾಜಕಾರಣಿಗಳು, ವಿಶೇಷವಾಗಿ ನಾಯಕರು, ಮುಖಂಡರು, ಸಮಾಜದ ಮುಖಂಡರು ಇದನ್ನು ತಿಳ್ಕೋಬೇಕು. ಸೊ ಇಲ್ಲಿ ಆಮೇಲೆ 10ನೇ ಅಧ್ಯಾಯದ ಮೊದಲನೇ ಸ್ಕಂದದ 10ನೇ ಅಧ್ಯಾಯದ 4ನೇ ಶ್ಲೋಕದಲ್ಲಿ ಸುತಮುನಿಗಳು ಹೇಳ್ತಾರೆ, ಕಾಮಂ ವವರ್ಷ ಪರ್ಜನ್ಯ ಸರ್ವಕಾಮಾಧುಗಾಮಯಿ ಶಿಶಿಚೂಹು ಸ್ಮ ವ್ರಜನ್ ಗಾವಃ ಪಯಸೋದಸ್ವತಿರ್ಮುದಾ. ಏನು ಹೇಳ್ತಾ ಇದ್ದಾರೆ? ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯ ಅವಧಿಯಲ್ಲಿ ಮೋಡಗಳು ಜನರ ಅಗತ್ಯಕ್ಕೆ ತಕ್ಕಷ್ಟು ಮಳೆ ಸುರಿದವು. ಕಾಮಂ ವವರ್ಷ ಪರ್ಜನ್ಯ ಅಂದರೆ, ಪರ್ಜನ್ಯ ಅಂದರೆ ಮಳೆ. ಕಾಮಂ ಅಂದರೆ ನಮಗೆ ಎಷ್ಟು ಅಗತ್ಯವಿದೆ ಅಷ್ಟೇ ಮಳೆ ಸುರಿತಾ ಇತ್ತು, ಮೋಡಗಳು. ಈಗ ನೋಡಿ, ಒಂದೊಂದು ಸಲ ಮಳೆ ಎಷ್ಟು ಜೋರಾಗಿ ಹೊಡೆಯುತ್ತೆ, ಎಲ್ಲ ಪ್ರವಾಹ ಬಂದು ಜನರನ್ನು ಹರಿಸ್ಕೊಂಡು ಹೋಗಿಬಿಡುತ್ತೆ, ಕೊಚ್ಚಿಕೊಂಡು ಹೋಗಿಬಿಡುತ್ತೆ. ಮತ್ತು ಇನ್ನೊಂದು ಸಲ ಮಳೆನೇ ಆಗಲ್ಲ, ಬರಗಾಲ ಬಂದ್ಬಿಡುತ್ತೆ. ಸೊ ಆದರೆ ಮಹಾರಾಜ ಯುಧಿಷ್ಠಿರನ ಆಳ್ವಿಕೆಯಲ್ಲಿ ಏನಿತ್ತು, ಮೋಡಗಳು ಅಗತ್ಯಕ್ಕೆ ತಕ್ಕಷ್ಟು ಮಳೆಯನ್ನು ಸುರಿಸಿದವು. ಸರ್ವಕಾಮ ದುಗಾಮಹಿ, ಮತ್ತು ಭೂಮಿ ಏನಿತ್ತು, ಭೂಮಿ ಜನರ ಎಲ್ಲ ಅಗತ್ಯಗಳನ್ನು ಸಮೃದ್ಧವಾಗಿ ಉತ್ಪಾದಿಸಿತು. ಸೊ ನಮಗೆ ಧಾನ್ಯಗಳು, ಹಣ್ಣು ಹಂಪಲುಗಳು, ಔಷಧಿಗಳು ಇವೆಲ್ಲ ಎಲ್ಲಿಂದ ಸಿಗುತ್ತೆ? ಸೊ ಭೂಮಿಯಿಂದ ಸಿಗುತ್ತೆ. ಶಿಶಿಚುಹು ಸ್ಮ ವ್ರಜನ್ ಗಾವಃ ಅಂದರೆ, ಗಾವ ಅಂದರೆ ಗೋವುಗಳು, ಹಸುಗಳು. ಉಬ್ಬಿದ ಕೆಚ್ಚಲಿನ ಮತ್ತು ಹರ್ಷಚಿತ್ತದ ಹಸುಗಳು ಹುಲ್ಲು ಮೇಯುವ ನೆಲವನ್ನು ಹಾಲಿನಿಂದ ಒದ್ದೆ ಮಾಡುತ್ತಿದ್ದವು. ಹುಲ್ಲು ಗೋಮಾಳ ಅಂತೀವಲ್ಲ ನಾವು, ಗೋಚರಣ್ ಭೂಮಿ ಅಥವಾ ಗೋಮಾಳ ಅಂತೀವಲ್ಲ, ಆ ನೆಲವನ್ನು ಹಾಲಿನಿಂದ ಅವೇನು ಮಾಡಿಬಿಟ್ಟು ಒದ್ದೆ ಮಾಡಿದವು. ಅಂದರೆ ಹಾಲು ತುಂಬಿ ಹರಿತಾ ಇತ್ತು ಅವ ಕೆಚ್ಚಲಗಳಲ್ಲಿ, ಹಸುವಿನ ಕೆಚ್ಚಲಗಳಲ್ಲಿ. ಸೊ ನಾನು ಹಿಂದಿನ ಶ್ಲೋಕದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಲ್ಲ, ಕುಂತಿದೇವಿ ಎಲ್ಲದರ ಬಗ್ಗೆ ಹೇಳಿದ್ಲು. ಏನು ಔಷಧಿಗಳ ಬಗ್ಗೆ, ಧಾನ್ಯಗಳ ಬಗ್ಗೆ, ಖನಿಜ ಪದಾರ್ಥಗಳ ಬಗ್ಗೆ, ನೀರಿನ ಬಗ್ಗೆ, ನದಿಗಳ ಬಗ್ಗೆ, ಆದರೆ ಹಾಲಿನ ಬಗ್ಗೆ ಹೇಳಿರಲಿಲ್ಲ. ಇಲ್ಲಿ ಈ ಶ್ಲೋಕದಲ್ಲಿ ಸುತ ಗೋಸ್ವಾಮಿ ಏನು ಹೇಳ್ತಾ ಇದ್ದಾರೆ? ಈ ಯುಧಿಷ್ಠಿರನ ರಾಜ್ಯದಲ್ಲಿ ಎಲ್ಲ ಗೋಮಾಳಗಳು ಹಾಲಿನಿಂದ ಒದ್ದೆ ಆದವು ಅಂತ, ಅಷ್ಟು ಹಾಲು ತುಂಬಿ ತುಂಬಿ ಹರಿತಾ ಇತ್ತು ಅಂತ. ಆರ್ಥಿಕ ಅಭಿವೃದ್ಧಿ, ಇಲ್ಲಿ ಭಾವಾರ್ಥವನ್ನು ನೋಡೋಣ. ಆರ್ಥಿಕ ಅಭಿವೃದ್ಧಿಯ ಮೂಲ ತತ್ವ ಭೂಮಿ ಮತ್ತು ಹಸುಗಳ ಮೇಲೆ ಕೇಂದ್ರಿತವಾಗಿದೆ. ನಮ್ಮ ಆರ್ಥಿಕ ವ್ಯವಸ್ಥೆ ಹೇಗಿರಬೇಕು? ಭೂಮಿ ಮತ್ತು ಹಸುಗಳ ಮೇಲೆ ಆಧಾರಿತವಾಗಿರಬೇಕು. ಸೊ ಈಗಿನ ಆರ್ಥಿಕ ವ್ಯವಸ್ಥೆ ಎದರ ಮೇಲೆ ಆಧಾರಿತವಾಗಿದೆ? ಈ ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಗಳ ಮೇಲೆ. ಅನಾವಶ್ಯಕ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅವನ್ನ ಜನರಿಗೆ ಬೇಡ ಅಂದ್ರೂ ಅವ್ರಿಗೆ ಬೇಕು ಅಂಥೇಳಿ ಜಾಹೀರಾತುಗಳಿಂದ ಏನು ಮಾಡೋದು, ಅವರನ್ನು ಕನ್ವಿನ್ಸ್ ಮಾಡಿ ಇದನ್ನು ತಗೊಳ್ಳೇಬೇಕು, ಇದನ್ನು ತಗೊಂಡ್ರೇ ನೀನು ತುಂಬ ಸುಧಾರಿಸಿದ ವ್ಯಕ್ತಿ, ತುಂಬ ಸುಖಿ ವ್ಯಕ್ತಿ ಅಂಥೇಳಿ ಅವರನ್ನು ಕನ್ವಿನ್ಸ್ ಮಾಡಿ ಅದನ್ನು ಖರೀದಿ ಮಾಡಲಿಕ್ಕೆ ಅದನ್ನು ಪ್ರೋತ್ಸಾಹನೆ ಮಾಡೋದು. ಸೊ ಆ ಥರ ಮಾರಾಟ ಮಾಡೋದು, ಖರೀದಿ ಮಾಡೋದು, ಅನಾವಶ್ಯಕ ವಸ್ತುಗಳ ಉತ್ಪಾದನೆ ಮಾಡಿ, ಮತ್ತು ಯಾವಾಗಲೂ ಈ ಥರ ಅದನ್ನು ಉತ್ಪಾದನೆ ಮಾಡಲೇನೋ ಉಗ್ರ ಕರ್ಮದಲ್ಲಿ ತೊಡಗೋದು. ಇದು ಆಧುನಿಕ ಅರ್ಥವ್ಯವಸ್ಥೆ. ಸೊ ಆಹಾರ, ಧಾನ್ಯ, ಹಣ್ಣುಗಳು, ಹಾಲು, ಖನಿಜ ವಸ್ತು, ಬಟ್ಟೆ, ಕಟ್ಟಿಗೆ ಮುಂತಾದವು ಮನುಷ್ಯ ಸಮಾಜದ ಅಗತ್ಯಗಳಾಗಿವೆ. ದೇಹದ ಐಹಿಕ
ಇದರಲ್ಲಿ ಟೀ ಕಾಫಿನೂ ಬರೆದಿಲ್ಲ, ಮೊಬೈಲು ಇಂಟರ್ನೆಟು ಬರೆದಿಲ್ಲ. ಇದರಲ್ಲಿ ಏನು ಹೇಳಿದ್ದಾರೆ ಪ್ರಭುಪಾದರು? ಧಾನ್ಯಗಳು, ಹಣ್ಣುಗಳು, ಹಾಲು, ಖನಿಜ ವಸ್ತು, ಬಟ್ಟೆ, ಕಟ್ಟಿಗೆ ಮುಂತಾದವು ಇವು ಮನುಷ್ಯ ಸಮಾಜದ ಅಗತ್ಯಗಳು. ಸೊ ನಾವು ಟೀ ಕಾಫಿ ಕುಡಿಲಿಲ್ಲ ಅಂದರೆ ಜೀವಿಸಲ್ಲ ಅಂತಲ್ಲ, ಆ ಜೀವನದ ಅವಶ್ಯಕತೆಗಳಲ್ಲ ಅವು. ಈಗ ಭಾರತೀಯರು ಇಷ್ಟು ಗುಲಾಮರ ಆಗ್ಬಿಟ್ಟಿದ್ದಾರೆ ಅಂದರೆ ಏನೇನು ಬ್ರಿಟಿಷರು ಕಲಿಸ್ಕೊಟ್ರಲ್ಲ, ಆ ಟೀ ಕಾಫಿ ಕುಡಿಲಿಕ್ಕೆ ಕಲಿಸ್ಕೊಟ್ರು. ಇವರು ಏನು ಮಾಡಿದ್ರು, ಟೀ ಕಾಫಿ ಅದನ್ನು ದೊಡ್ಡ ವಿಷಯ ಮಾಡಿಬಿಟ್ರು. ಈಗ ಹೌದಲ್ಲ, ಯಾರ್ಯಾರು ಟೀ ಕಾಫಿ ಉದ್ಯಮಿಗಳಿದಾರಲ್ಲ ಅವರಿಗೆ ತುಂಬ ಪ್ರೋತ್ಸಾಹನೆ ಕೊಡೋದು ಸಮಾಜದಲ್ಲಿ. ಈಗ ಹೋದ ವರ್ಷ ಒಬ್ಬ ಸತ್ತು ಹೋದ್ನಲ್ಲ, ಮಲೆನಾಡ ಕಣ್ಮಣಿ ಮಣ್ಮಣಿ ಏನೇನೋ ಹೇಳ್ತಾರ, ಮಾಣಿಕ್ಯ, ಮಲೆನಾಡ ಮಾಣಿಕ್ಯ. ಸೊ ಈ ಥರ ಇವೆಲ್ಲ ಅನಾವಶ್ಯಕ ವಸ್ತುಗಳು. ಅಂಥ ಅನಾವಶ್ಯಕ ಕೆಲಸಗಳನ್ನು ಮಾಡೋದನ್ನು ಏನು ಮಾಡ್ತಾರೆ, ಅದಕ್ಕೆ ಪ್ರೋತ್ಸಾಹ. ಇದೆಲ್ಲ ಅಜ್ಞಾನದ ಲಕ್ಷಣ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದನ್ನು ಅದು ಎಲ್ಲ ತದ್ವಿರುದ್ಧವಾಗಿರುತ್ತೆ. ಒಳ್ಳೆಯದನ್ನು ಕೆಟ್ಟದ್ದನ್ನೋದು, ಕೆಟ್ಟದ್ದನ್ನು ಒಳ್ಳೆಯದನ್ನೋದು, ಇದು ಕಲಿಯುಗದ ಲಕ್ಷಣ. ಇದು ದೇಹದ ಐಹಿಕ ಅಗತ್ಯಗಳನ್ನು ಪೂರೈಸಲು ಈ ವಸ್ತುಗಳ ಅವಶ್ಯಕತೆ ಇದೆ. ಖಂಡಿತವಾಗಿಯೂ ಮಾಂಸ, ಮೀನು, ಕಬ್ಬಿಣದ ಆಯುಧೋಪಕರಣ ಮತ್ತು ಯಂತ್ರ ಸಾಮಗ್ರಿಗಳ ಅವಶ್ಯಕತೆ ಇಲ್ಲ. ಇಂಟರ್ನೆಟ್ ಬೇಡ, ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಫೋನ್ಗಳ ಅವಶ್ಯಕತೆನೇ ಇಲ್ಲ. ಮತ್ತು ಸೊ ಐಪಾಡ್, ಐಪ್ಯಾಡ್ ಇವೆಲ್ಲ ಏನು ದೊಡ್ಡ ದೊಡ್ಡ ಕಾರುಗಳು, ದೊಡ್ಡ ದೊಡ್ಡ ರಸ್ತೆಗಳು, ಫ್ಲೈಓವರ್, ಗಗನಚುಂಬಿ ಏನು ಕಟ್ಟಡಗಳು, ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಮಹಾರಾಜ ಯುಧಿಷ್ಠಿರನ ಶಾಸನದ ಅವಧಿಯಲ್ಲಿ ಜಗತ್ತಿನಾದ್ಯಂತ ನಿಯಮಿತವಾಗಿ ಮಳೆ ಸುರಿತು. ಏನು ಅವಶ್ಯಕತೆ ಮನುಷ್ಯ ಸಮಾಜಕ್ಕೆ? ಅಗತ್ಯಕ್ಕೆ ತಕ್ಕಷ್ಟು, ಹೆಚ್ಚಿಗೆನೂ ಇರಬಾರ್ದು ಮತ್ತು ಕಡಿಮೆನೂ ಇರಬಾರ್ದು, ಸಮಯಕ್ಕೆ. ಇನ್ನೊಂದು ಕಡೆ ಹೇಳಿದೆ ಅಲ್ಲಿ, ಯುಧಿಷ್ಠಿರನ ರಾಜ್ಯದಲ್ಲಿ ದಿನದಲ್ಲಿ ಮಳೆ ಆಗ್ತಿರ್ಲಿಲ್ಲಂತೆ, ರಾತ್ರಿನೇ ಮಳೆ ಆಗೋದಂತೆ. ದಿನದಲ್ಲಿ ಆದರೆ ಜನರಿಗೆ ತೊಂದರೆ ಆಗುತ್ತಲ್ಲ ಅವರ ಕಾರ್ಯ ಚಟುವಟಿಕೆಗಳಲ್ಲಿ. ಸೊ ಮಳೆಗಾಲ ಮನುಷ್ಯ ಜೀವಿಯ ನಿಯಂತ್ರಣದಲ್ಲಿಲ್ಲ. ಸೊ ನಾವೇನಾದರೂ ನಮಗೆ ಬೇಕಾದಾಗ ಮಳೆಯನ್ನು ಸುರಿಸ್ಲಿಕ್ಕೆ ಮಾಡ್ಲಿಕ್ಕಾಗತ್ತಾ? ಇಲ್ಲಲ್ಲ. ಸೊ ಸ್ವರ್ಗ ಲೋಕದ ರಾಜನಾದ ಇಂದ್ರ ದೇವನು ಮಳೆಯ ನಿಯಂತ್ರಕ. ಯಾರು ನಿಯಂತ್ರಕ? ಇಂದ್ರ ಅಂತ. ಸೊ ಈಗ ನಾವು ಇಷ್ಟು ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯನ್ನು ಮಾಡಿದ್ದೀವಿ. ನಾವು ಎಲ್ಲ ಈ ದೇವರು, ಇಂದ್ರ, ಚಂದ್ರ ಮೇಲೆ ನಂಬಿಕೆ ಇಲ್ಲ. ನಮ್ಮ ವಿಜ್ಞಾನಿಗಳು 400 ವರ್ಷದಿಂದ ಅದನ್ನೇ ಹೇಳ್ತಾ ಇದ್ದಾರೆ. ಚಂದ್ರಮದ ಮೇಲೆ, ಮಂಗಳ ಗ್ರಹದ ಮೇಲೆ ಅವರು ಯಂತ್ರಗಳನ್ನು ಬಿಡ್ತಾ ಇದ್ದಾರೆ, ಅಲ್ಲಿ ಜೀವಿಗಳು ಇದ್ದಾರೋ ಇಲ್ಲೋ ಅಂಥೇಳಿ ತಿಳ್ಕೊಳ್ಳಿಕ್ಕೆ. ಸೊ ಇವೆಲ್ಲ ಮೂರ್ಖತನ ಇದೆ. ಯಾಕಂದರೆ ವೇದಶಾಸ್ತ್ರಗಳ ಎಲ್ಲ ಇದ್ರ ಬಗ್ಗೆ ವರ್ಣನೆ ಆಗಿದೆ. ನಾವೇನು ದೊಡ್ಡ ಚಂದ್ರಯಾನ ಮಿಷನ್ ಮಾಡೋದೇನೂ ಅವಶ್ಯಕತೆ ಇಲ್ಲ. ಮಳೆಗಾಲ ಮನುಷ್ಯ ಜೀವಿಯ ನಿಯಂತ್ರಣದಲ್ಲಿಲ್ಲ. ಸ್ವರ್ಗ ಲೋಕದ ರಾಜನಾದ ಇಂದ್ರ ದೇವನು ಮಳೆಯ ನಿಯಂತ್ರಕ. ಅವನು ಭಗವಂತನ ಸೇವಕನಾಗಿದ್ದಾನೆ. ರಾಜ ಮತ್ತು ರಾಜನ ಆಡಳಿತದಲ್ಲಿರುವ ಜನರು ಭಗವಂತನಿಗೆ ವಿಧೇಯರಾಗಿದ್ದಾಗ ದಿಗಂತದಿಂದ ನಿಯಮಿತವಾದ ಮಳೆ ಸುರಿಯುತ್ತದೆ. ಇದು ಮಳೆ ಬೇಕಂದ್ರೆ ನಾವೇನು ಮಾಡಬೇಕು? ಭಗವಂತನ ಕೊಟ್ಟ ಧರ್ಮವನ್ನು ಪಾಲನೆ ಮಾಡಬೇಕು. ನಮ್ಮದೇ ಆದ ಧರ್ಮಗಳನ್ನು ಕಟ್ಟಬಾರ್ದು. ಈಗಿನ ಕಾಲದಲ್ಲಿ ಅದೊಂದು ಪ್ರಚಲಿತವಾದ ಒಂದು ಪದ್ಧತಿ ಅದು. ಸೊ ತಮ್ಮ ಧರ್ಮವನ್ನು ಸೃಷ್ಟಿ ಮಾಡ್ಕೋತಾರೆ, ಜಾತಿಗಳನ್ನು, ಧರ್ಮಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು. ಈ ಮಳೆಯೇ ಭೂಮಿಯ ಮೇಲಿನ ನಾನಾ ತೆರನಾದ ಉತ್ಪಾದನೆಗಳಿಗೆ ಕಾರಣವಾಗಿದೆ. ನಿಯಮಿತವಾದ ಮಳೆ ಧಾನ್ಯಗಳ ಮತ್ತು ಹಣ್ಣುಗಳ ಸಮೃದ್ಧ ಉತ್ಪಾದನೆಗೆ ಮಾತ್ರ ಸಹಾಯಕವಾಗುವುದಷ್ಟೇ ಅಲ್ಲ, ಅದು ಖಗೋಳ ಸಂಬಂಧಿ ಪ್ರಭಾವದೊಂದಿಗೆ ಒಡಗೂಡಿದಾಗ ಅಮೂಲ್ಯವಾದ ಶಿಲೆ ಮತ್ತು ಮುತ್ತುಗಳ ಉತ್ಪಾದನೆಯೂ ಆಗುತ್ತದೆ. ಧಾನ್ಯ ಮತ್ತು ತರಕಾರಿಗಳು ಮನುಷ್ಯರಿಗೂ ಪ್ರಾಣಿಗಳಿಗೂ ಪುಷ್ಕಳ ಭೋಜನವಾಗುತ್ತವೆ. ಕೊಬ್ಬಿದ ಹಸುಗಳು ಮನುಷ್ಯನಿಗೆ ಹೇರಳವಾದ ತ್ರಾಣವನ್ನು, ಪ್ರಾಣಶಕ್ತಿಯನ್ನು ಒದಗಿಸಲು ಸಾಕಷ್ಟು ಹಾಲನ್ನು ಹಿಂಡುತ್ತವೆ. ಹಸುಗಳು ಮನುಷ್ಯನಿಗೆ ಅಂದರೆ ಹಸುವಿನ ಹಾಲು ಏನಿದೆಯಲ್ಲ, ಎಲ್ಲ ಆಹಾರ ಪದಾರ್ಥಗಳಲ್ಲಿ ಅದು ಶ್ರೇಷ್ಠವಾದದ್ದು ಅದು. ಸೊ ಮನುಷ್ಯ ದೇಹಕ್ಕೆ, ಮನಸ್ಸಿಗೆ, ಮಾನಸಿಕ ದೈಹಿಕ ಬೆಳವಣಿಗೆಗಾಗಿ ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ಬೆಳವಣಿಗೆಗಾಗಿಯೂ
ಸೊ ಈ ಹಸುವಿನ ಹಾಲು ತುಂಬ ಮಹತ್ವವಾದದ್ದು. ಆದರೆ ಜನರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ಅವರು ಇದೊಂದು ಹಿಂದೂ ಧಾರಣೆ, ಹಿಂದೂ ಅಭಿಪ್ರಾಯ ಅಂಥೇಳಿ ಅವರು ಏನು ಮಾಡ್ತಾರೆ, ಇದು ದ್ವೇಷ ಮಾಡ್ತಾರೆ. ಸಾಕಷ್ಟು ಹಾಲು, ಧಾನ್ಯ, ಹಣ್ಣು, ಹರಳೆ, ರೇಷ್ಮೆ, ಗಳಿದ್ದರೆ ಯಾಕೆ ಜನ ಸಿನಿಮಾ, ವೈಶ್ಯಾಗ್ರಹ, ವಧಾಗ್ರಹಗಳನ್ನು ಬಯಸುತ್ತಾರೆ? ಸಿನಿಮಾ, ಈ ವೈಶ್ಯಾಗ್ರಹ ಮತ್ತು ಈ ಸ್ಲಾಟರ್ ಹೌಸಸ್, ಪಶುಗಳನ್ನು ಕಸಾಯಿಖಾನೆಗಳ ಯಾಕೆ ಅವಶ್ಯಕತೆ ಇದೆ? ಸಿನಿಮಾ, ಕಾರು, ರೇಡಿಯೋ, ಈಗ ಸಿನಿಮಾ, ಕಾರು, ರೇಡಿಯೋ ಅಷ್ಟೇ ಅಲ್ಲ, ಈಗ ಇಂಟರ್ನೆಟ್ಟು, ಮೊಬೈಲು, ಮಾಂಸ, ಹೋಟೆಲುಗಳು, ಕೃತಕ ವೈಭವ ಜೀವನದ ಅಗತ್ಯವೇನಿದೆ? ಈ ನಾಗರಿಕತೆ ವೈಯಕ್ತಿಕವಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿತ್ತಾಡುವುದನ್ನು ಬಿಟ್ಟು ಬೇರೆ ಏನನ್ನಾದರೂ ಉತ್ಪಾದಿಸಿದೆಯೇ? ಸೊ ಪ್ರಭುಪಾದರು ಈ ನಾಗರಿಕತೆ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ವೈಯಕ್ತಿಕವಾಗಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕಿತ್ತಾಡುವುದನ್ನು ಬಿಟ್ಟು. ಈಗ ಯುನೈಟೆಡ್ ನೇಷನ್ಸ್ ಪ್ರತಿ ವರ್ಷ ಯುನೈಟೆಡ್ ನೇಷನ್ಸ್ ಈ ಸಂಯುಕ್ತ ರಾಷ್ಟ್ರ ಸಂಘದ ಏನಾಗುತ್ತೆ, ಅಸೆಂಬ್ಲಿ, ಇದು ಜನರಲ್ ಅಸೆಂಬ್ಲಿ ಇರುತ್ತೆ ಅದು. ಸೊ ಅಲ್ಲಿ ಎಲ್ಲ ದೇಶದ ಮುಖಂಡರು ಬಂದು ಏನು ಮಾಡ್ತಾರೆ, ಒಬ್ರಿಗೊಬ್ರು ಕಚ್ಚಾಡ್ತಾ ಇರ್ತಾರೆ. ನಾಯಿ ಕಚ್ಚಾಡೋ ಥರ ಕಚ್ಚಾಡ್ತಾ ಇರ್ತಾರೆ. ಪ್ರಭುಪಾದರು ಹೇಳ್ತಾ ಇದ್ರು, ಪ್ಯಾಕ್ ಅಪ್ ಡಾಗ್ಸ್ ಅಂಥೇಳಿ. ಸೊ ಏನನ್ನು ಉತ್ಪಾದಿಸಿದೆ? ಯಾರದೋ ಲಹರಿಗಾಗಿ ಸಾವಿರಾರು ಜನರನ್ನು ನರಕ ಸದೃಶ ಕಾರ್ಖಾನೆಗಳಿಗೂ ಯುದ್ಧ ಭೂಮಿಗಳಿಗೂ ಕಳಿಸುವುದರಿಂದ ಈ ನಾಗರಿಕತೆ ಸಮಾನತೆ ಮತ್ತು ಸಹೋದರತೆಯನ್ನು ಹೆಚ್ಚಿಸಿದೆ ಏನು? ಸೊ ಇಲ್ಲಿ ಏನು ಪ್ರಶ್ನೆ ಕೇಳ್ತಾ ಇದ್ದಾರೆ ಪ್ರಭುಪಾದರು? ಜನರನ್ನು ನರಕ ಸದೃಶವಾದ ಕಾರ್ಖಾನೆಗಳಿಗೆ ಕಳಿಸೋದು. ಹಸುಗಳು ಹುಲ್ಲುಗಾವಲುಗಳ ನೆಲವನ್ನು, ಅದಕ್ಕೆ ಗೋಮಾಳ ಅಂತಿದ್ದೀವಲ್ಲ ನಾವು, ಹಾಲಿನಿಂದ ಒದ್ದೆ ಮಾಡುತ್ತಿದ್ದವೆಂದು ಇಲ್ಲಿ ಹೇಳಲಾಗಿದೆ. ಏಕೆಂದರೆ ಅವುಗಳು ಕೆಚ್ಚಲಗಳು ಕೊಬ್ಬಿದ್ದವು ಮತ್ತು ಆ ಪ್ರಾಣಿಗಳು ಹರ್ಷಭರಿತವಾಗಿದ್ದವು. ಸೊ ಇಲ್ಲಿ ಹಸುಗಳು ತುಂಬ ಹರ್ಷಿತವಾಗಿದ್ದವು. ಸೊ ಹಸುಗಳು ಹರ್ಷವಾಗಿದ್ದರೆ ಅವು ಏನು ಮಾಡ್ತವೆ, ಹಾಲುಗಳನ್ನು ಕೊಡ್ತವೆ, ಹೆಚ್ಚಿಗೆ ಹಾಲು ಕೊಡ್ತವೆ. ಅವಕ್ಕೆ ಹುಲ್ಲುಗಾವಲುಗಳಲ್ಲಿ ಸಾಕಷ್ಟು ಪ್ರಮಾಣದ ಹುಲ್ಲನ್ನು ಮೇಯ್ದು ಹರ್ಷಭರಿತವಾಗಿ ಬದುಕಲು ತಕ್ಕ ರಕ್ಷಣೆ ಅವಶ್ಯಕತೆ ಇಲ್ಲವೇ? ಮನುಷ್ಯರು ತಮ್ಮ ಸ್ವಾರ್ಥೋದ್ದೇಶಕ್ಕಾಗಿ ಹಸುಗಳನ್ನು ಯಾಕೆ ಕೊಲ್ಲುತ್ತಾರೆ? ಇಲ್ಲಿ ಒಂದೇನು ಹುಲ್ಲು ಮೇಯ್ದು ಹರ್ಷಭರಿತವಾಗಿ ಬದುಕಲು ತಕ್ಕ ರಕ್ಷಣೆ ಅವಶ್ಯಕತೆ ಇಲ್ಲವೇ? ಹಸುಗಳಿಗೆ ಏನೋ ರಕ್ಷಣೆ ಇಲ್ಲ. ಮತ್ತು ಹಸುಗಳ ಭೂಮಿ ಏನಿದೆ ಅಲ್ಲ, ಅದನ್ನು ಗೋಮಾಳಗಳನ್ನೇನೋ ಎಲ್ಲರೂ ಅದನ್ನ ದೋಚ್ಕೊಂಡ್ಬಿಟ್ಟಿದ್ದಾರೆ. ಎನ್ಕ್ರೋಚ್ಮೆಂಟ್ ಅಂತಾರಲ್ಲ. ಅಥವಾ ಅದನ್ನು ದೊಡ್ಡ ದೊಡ್ಡ ರೋಡುಗಳನ್ನು ಅಥವಾ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸರ್ಕಾರದವರು ಭ್ರಷ್ಟ ರಾಜಕಾರಣಿಗಳು ಏನು ಮಾಡಿಬಿಟ್ಟಿದ್ದಾರೆ, ಎಲ್ಲ ಅದನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಈ ಕಡೆ ಎಲ್ಲ ಅದನ್ನು ಏನು ಮಾಡೋದು, ಗೋಮಾಳಗಳನ್ನು ಏನು ಮಾಡಿಬಿಡೋದು, ಅರಣ್ಯಗಳನ್ನು, ಗೋಮಾಳಗಳನ್ನು ಕಾಫಿ ಪ್ಲಾಂಟೇಶನ್ ಮಾಡೋದು. ಪ್ರತಿ ಸಲ ರಾಜಕಾರಣಿ ಅವನೇನು ಆಶ್ವಾಸನೆ ಕೊಡ್ತಾನೆ, ನಿಮಗೆ ನಾನು ಇಷ್ಟು ಕಾಫಿ ಪ್ಲಾಂಟೇಶನ್ ಮಾಡಲೇನೋ ಭೂಮಿ ಕೊಡ್ತೀನಿ ಅಂಥೇಳಿ ರಾಜಕಾರಣಿಗಳು. ಸೊ ಎಲ್ಲ ಗೋಗಳ ಭೂಮಿಯನ್ನು ಅವ್ರು ಏನು ಮಾಡ್ತಾರೆ, ದೋಚ್ಕೋತಾರೆ. ಮನುಷ್ಯರು ತಮ್ಮ ಸ್ವಾರ್ಥೋದ್ದೇಶಕ್ಕಾಗಿ ಹಸುಗಳನ್ನು ಯಾಕೆ ಕೊಲ್ಲುತ್ತಾರೆ? ಮನುಷ್ಯ ಧಾನ್ಯ, ಹಣ್ಣು, ಹಾಲು ಮತ್ತು ಅವುಗಳ ಮಿಶ್ರಣದಿಂದ ಉತ್ಪಾದಿಸಬಲ್ಲ ನೂರಾರು ಸಾವಿರಾರು ಬಗೆಯ ರುಚಿಕರ ಭಕ್ಷ್ಯಗಳಿಂದ ಯಾಕೆ ತೃಪ್ತನಾಗಬಾರದು? ಸೊ ಈ ಥರ ಧಾನ್ಯ, ಹಣ್ಣು, ಹಾಲು ಇವುಗಳಿಂದ ನಾವು ಸಾವಿರಾರು ಬಗೆಯ ರುಚಿಕರ ಅಡುಗೆಗಳನ್ನು ಮಾಡ್ಬೋದು. ಜಗತ್ತಿನಾದ್ಯಂತ ಮೂಕ ಪಶುಗಳನ್ನು ಕೊಲ್ಲುವ ವಧಾಗ್ರಹಗಳು ಯಾಕೆ ಇವೆ? ಮಹಾರಾಜ ಯುಧಿಷ್ಠಿರನ ಮೊಮ್ಮಗನಾದ ಪರೀಕ್ಷಿತ ಮಹಾರಾಜನು ತನ್ನ ವಿಶಾಲವಾದ ರಾಜ್ಯವನ್ನು ಸುತ್ತುತ್ತಿದ್ದಾಗ ಹಸುಗಳನ್ನು ಕೊಲ್ಲಲೆಸಗುತ್ತಿರುವ ಕಪ್ಪು ಮನುಷ್ಯನೊಬ್ಬನನ್ನು ಕಂಡನು. ರಾಜನು ಕೂಡಲೇ ಆ ಕೊಲೆಗಡಕನನ್ನು ಬಂಧಿಸಿದನು. ಅವನಿಗೆ ತಕ್ಕಷ್ಟು ಶಿಕ್ಷೆ ಇತ್ತನು. ರಾಜನೋ ಅಥವಾ ಶಾಸಕ ಪ್ರಮುಖನು ತಮ್ಮನ್ನು ರಕ್ಷಿಸಿಕೊಳ್ಳಲು ಅಸಮರ್ಥವಾದ ಬಡ ಪ್ರಾಣಿಗಳನ್ನು ಜೀವನವನ್ನು ರಕ್ಷಿಸಬಾರದೇನು? ಹಾಗೆ ಮಾಡದಿದ್ದಲ್ಲಿ ಅದು ಮಾನವತೆಯೇ? ದೇಶದ ಪ್ರಾಣಿಗಳು ಪೌರರು ಅಲ್ಲವೇನು? ಸೊ ಆ ಸಂಸ್ಕೃತ ಭಾಷೆಯಲ್ಲಿ ಪ್ರಜಾ ಅಂತ ಹೇಳಿ ಶಬ್ದ ಬರುತ್ತೆ. ಪ್ರಜಾ ಅಂದರೆ ಸೊ ಪೌರರು.
ದೇಶದ ಪೌರರು. ಪ್ರಜಾಯತೆ, ಆ ಪ್ರಜಾ ಶಬ್ದ ಎಲ್ಲಿಂದ ಬರುತ್ತೆ? ಯಾರು ಅಲ್ಲಿ ಆ ಭೂಮಿಯ ಮೇಲೆ, ಆ ನೆಲದಲ್ಲಿ, ನಾಡಿನಲ್ಲಿ ಹುಟ್ಟಿರ್ತಾರಲ್ಲ ಅವರೆಲ್ಲರೂ ಏನು? ಪ್ರಜೆಗಳು. ಎಲ್ಲ ಪಶು ಪಕ್ಷಿಗಳು ಆ ರಾಜನ ಪ್ರಜೆಗಳು. ಅವರನ್ನು ರಕ್ಷಣೆ ಮಾಡಬೇಕು ರಾಜ ಅನ್ನೋನು. ಆದರೆ ಈಗಿನ ರಾಜಕಾರಣಿಗಳು ಏನು ಮಾಡ್ತಾರೆ? ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಪಶುಗಳನ್ನು ವಧೆ ಮಾಡ್ತಾರೆ. ಆ ಪಶುಗಳಿಂದ ನಮಗೆ ಒಳ್ಳೆಯ ಸೌಕರ್ಯ ಹೇಗೆ ಸಿಗುತ್ತೆ ಅನ್ನೋದನ್ನು ಅವರು ತಿಳ್ಕೊಳ್ಳದೆ, ಈಗ ನೋಡಿ ಹಸುವಿನಿಂದ ನಮಗೆ ಹಾಲು ಸಿಗುತ್ತೆ, ಅದರ ಮಹತ್ವವನ್ನು ತಿಳ್ಕೊಳ್ಳದೆ ಹಸುಗಳನ್ನು ಹತ್ಯೆ ಮಾಡ್ತಾರೆ. ಈಗ ಹಿಂದಿನ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತಲ್ಲ ಭಾರತದಲ್ಲಿ, ಅವರು 2013 ಇಸ್ವಿನಲ್ಲಿ 12ನೇ ಪಂಚವರ್ಷೀಯ ಯೋಜನೆಯಲ್ಲಿ ಏನು ಮಾಡಿದರು? ಒಂದು ಪಿಂಕ್ ರೆವಲ್ಯೂಷನ್ ಅಂಥೇಳಿ ಅದರ ಘೋಷಣೆ ಮಾಡಿದರು. ಪಿಂಕ್ ರೆವಲ್ಯೂಷನ್ ಅಂದರೆ ಏನು? ಸೊ ಈಗ ಮೊದಲು ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿ ಮಾಡಿದರು. ಅದಾದ ನಂತರ ಶ್ವೇತ ಕ್ರಾಂತಿ ಅಂದರೆ ತುಂಬ ಹಾಲು ಉತ್ಪಾದನೆ ಮಾಡೋದು. ಸೊ ಅದಾದ ನಂತರ ಏನು ಮಾಡಿದರು? ಬ್ಲೂ ರೆವಲ್ಯೂಷನ್ ಅಂದರೆ ನೀಲಿ ಕ್ರಾಂತಿ ಮಾಡಿದರು. ನೀಲಿ ಕ್ರಾಂತಿ ಅಂದರೆ ಇವೆಲ್ಲ ಮೀನು ಉತ್ಪಾದನೆ ಮಾಡೋದು, ಮೀನುಗಾರಿಕೆ, ಎಲ್ಲ ಕೃಷಿ ಭೂಮಿಯನ್ನು ಫಿಶ್ ಪಾಂಡ್ಸ್ ಮಾಡಿ ಅದರಲ್ಲಿ ಮೀನು ತಿನ್ನೋದು, ಇಂಥ ಕೀಳುತನ ಏನೋ ಮಾಡ್ತಾರೆ. ಆಮೇಲೆ ಇದು ಪಿಂಕ್ ರೆವಲ್ಯೂಷನ್ ಅಂದರೆ ಕೆಂಪು ಕ್ರಾಂತಿ ಅಂತ ಹೇಳಿ, ಅದರಲ್ಲಿ ಏನು ಮಾಡೋದು? ಎಲ್ಲ ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು, ಆಧುನಿಕ ತಂತ್ರಜ್ಞಾನದ ಯುಕ್ತ ಕಸಾಯಿಖಾನೆಗಳನ್ನು ಸ್ಥಾಪನೆ ಮಾಡಿ ಎಲ್ಲ ಪಶುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹತ್ಯೆ ಮಾಡೋದು. ಇದು ಈ ನಾಗರಿಕತೆ. ಸೊ ಈ ಥರ ನಾಗರಿಕತೆಯನ್ನು ಶಿಕ್ಷೆ ಕೊಡಲಿಕ್ಕೆ ಏನು ಸಮಯಕ್ಕೆ ಪ್ರಕೃತಿ ಇಂಥ ಮಹಾಮಾರಿಯನ್ನು ಕಳಿಸ್ಕೊಡುತ್ತೆ. ಅಂದ ಮೇಲೆ ಅವುಗಳನ್ನು ಸಂಘಟಿತ ವಧಾಗ್ರಹಗಳಲ್ಲಿ ವಧಿಸಲು ಯಾಕೆ ಅವಕಾಶ ಕೊಡಲಾಗಿದೆ? ಇವು ಸಮಾನತೆ, ಭ್ರಾತೃಭಾವ, ಅಹಿಂಸೆಯ ಕುರುಗಳೇನು? ಆದ್ದರಿಂದ ಪ್ರಾಣಿಗಳನ್ನು ಕೊಲ್ಲುವ ಪ್ರಾಣಿಗಿಂತ ಕಡೆಯಾದ ಮನುಷ್ಯನು ಪ್ರಾಣಿಗಳಿಗಿಂತ ಕೀಳಾದ ಇನ್ನೊಬ್ಬ ಮನುಷ್ಯನಿಗೆ ಮತ ಚಲಾಯಿಸಲು ಅವಕಾಶ ಇರುವ ಹುಸಿ ಪ್ರಜಾಪ್ರಭುತ್ವದ ಆಧುನಿಕ ಅಭಿವರ್ಧಿತ ನಾಗರಿಕ ಸರ್ಕಾರಕ್ಕಿಂತ ಮಹಾರಾಜ ಯುಧಿಷ್ಠಿರನಂತಹ ನಿರಂಕುಶ ಪ್ರಭುತ್ವವೇ ತುಂಬ ಉತ್ತಮವಾಗಿದೆ. ಇಲ್ಲಿ ಪ್ರಭುಪಾದರು ಈ ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾ ಇದ್ದಾರೆ. ಎಲ್ಲರೂ ಅಜ್ಞಾನದಲ್ಲಿದ್ದಾರೆ. ಸೊ ಮಹಾರಾಜ ಪ್ರಹ್ಲಾದನೂ ಹೇಳಿದ್ದ. ಪ್ರಹ್ಲಾದ ಏನು ಹೇಳಿದ್ದ? ಸೊ ಅಂಧ ಯಥಾಂಧೇ ರೂಪಗೀಯ ಮಾಡೋದು. ಅಂಧರ ನಾಯಕರು ಯಾರು? ಮತ್ತೊಬ್ಬ ಅಂಧ ಇನ್ನೊಬ್ಬ, ಈ ಎಲ್ಲ ಅಂಧರ ನಾಯಕನಾಗ್ತಾನೆ. ಸೊ ಎಲ್ಲ ಅಂಧರು ಇನ್ನೊಬ್ಬ ಅಂಧನನ್ನು ನಾಯಕನನ್ನಾಗಿ ಏನು ಸೊ ಅವರು ಸೆಲೆಕ್ಟ್ ಮಾಡ್ತಾರೆ ಅವರು ಈ ಪ್ರಜಾಪ್ರಭುತ್ವ ಮತ ಚಲಾವಣೆಯಿಂದ. ಸೊ ಇಂಥ ರಾಜರು ಬೇಕಾಗಿಲ್ಲ. ನಮಗೆ ಯಾರು ಬೇಕು? ಯುಧಿಷ್ಠಿರನಂಥ ರಾಜರು ಬೇಕು. ಸೊ ಯುಧಿಷ್ಠಿರನ ಹೆಸರೇನು? ಇನ್ನೊಂದು ಹೆಸರು ಏನಿತ್ತು? ಧರ್ಮರಾಜ ಅಂತ. ಸೊ ಕ್ಷತ್ರಿಯನಾದವನು ಏನು ಮಾಡಬೇಕು? ಕ್ಷತ್ರಿಯೋ ಹಿ ಪ್ರಜಾರಕ್ಷನ್. ಸ್ಮೃತಿ ಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ, ಪರಾಶರ ಸ್ಮೃತಿಯಲ್ಲಿ. ಕ್ಷತ್ರಿಯೋ ಹಿ ಪ್ರಜಾರಕ್ಷನ್ ಶಸ್ತ್ರಪಾಣಿ ಪ್ರದಂಡಯನ್ ನಿರ್ಜಿತ್ಯ ಪರಸೈನ್ಯಾದಿ ಕ್ಷಿತಿಂ ಧರ್ಮೇನ ಪಾಲಯೇತ್ ಅಂತ ಹೇಳಿ. ಅಂದರೆ ಕ್ಷತ್ರಿಯನಾದವನೇನು? ಪ್ರಜಾರಕ್ಷನ್, ಪ್ರಜೆಗಳ ರಕ್ಷಣೆ ಮಾಡಬೇಕು. ಪ್ರಜೆಗಳಂದರೆ ಎಲ್ಲ ಪಶುಗಳು ಪ್ರಜೆಗಳೇ, ಅವರನ್ನು ರಕ್ಷಣೆ ಮಾಡಬೇಕು. ಎಲ್ಲರೂ ಶೋಷಣೆ ಮಾಡಬಾರ್ದು ಜೀವಿಗಳು. ಸೊ ಈ ಥರ ಬೇರೆ ಜೀವಿಗಳ ಮೇಲೆ ಶೋಷಣೆ ಮಾಡೋದ್ರಿಂದ ನಮಗೆ ಆ ಶೋಷಣೆ ಭಾವ ಏನಾಗ್ಬಿಡುತ್ತೆ? ಸ್ವಾಭಾವಿಕವಾಗಿಬಿಡುತ್ತೆ. ಅದರಿಂದ ನಾವು ಈ ಮನುಷ್ಯರನ್ನು ಶೋಷಣೆ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ವಿಶೇಷವಾಗಿ ಹಸುಗಳನ್ನು ಹತ್ಯೆ, ಮನುಷ್ಯರಿಗಿಂತ ಶ್ರೇಷ್ಠವಾದ ಪ್ರಾಣಿ ಹಸು. ಯಾಕಂದರೆ ಅದು ಏನು ಮಾಡುತ್ತೆ? ನಮಗೆ ಧಾರ್ಮಿಕವಾಗಿ ಬರೀ ದೈಹಿಕ ಮತ್ತು ಮಾನಸಿಕ ಅಷ್ಟೇ ಅಲ್ಲ, ಧಾರ್ಮಿಕವಾಗಿ ಬೆಳೆಯಲು ನಮಗೆ ತುಂಬ ಅನುಕೂಲವಾಗುತ್ತದೆ. ಸೊ ಆದ್ದರಿಂದ ಅದರ ಏನು ಮಾಡಬೇಕು? ಅವನು ರಕ್ಷಣೆ ಮಾಡಬೇಕು. ಸೊ ಶಸ್ತ್ರಪಾಣಿ ಕ್ಷಿತಿಂ ಧರ್ಮೇನ ಪಾಲಯತ್, ಧರ್ಮದ ಆಧಾರದ ಮೇಲೆ ಏನು ಮಾಡಬೇಕು? ಅವನು ರಾಜ್ಯ ಮಾಡಬೇಕಂತ ಹೇಳಲಾಗಿದೆ. ಕ್ಷತ್ರಿಯನಾದವನು. ನಾವೆಲ್ಲ ಐಹಿಕ ಪ್ರಪಂಚದ ಜೀವಿಗಳಾಗಿದ್ದೇವೆ.
ಭಗವಂತನೇ ಸ್ವತಃ ಬೀಜ ಪ್ರದಾನ ಮಾಡುವ ತಂದೆ. ಐಹಿಕ ನಿಸರ್ಗವೇ ಎಲ್ಲ ಆಕಾರಗಳ ಸಕಲ ಜೀವಿಗಳ ತಾಯಿ ಎಂದು ಭಗವದ್ಗೀತೆ ಹೇಳಿದೆ. ಸೊ ಭಗವಂತ ಯಾರೋ ತಂದೆ, ನಮ್ಮ ನಿಸರ್ಗ ಪ್ರಕೃತಿ ಯಾರೋ ನಮ್ಮ ತಾಯಿ. ಹಾಗಾಗಿ ತಾಯಿಯಾದ ಐಹಿಕ ನಿಸರ್ಗವು ಸರ್ವಶಕ್ತನಾದ ತಂದೆಯಾದ ಶ್ರೀಕೃಷ್ಣನ ಅನುಗ್ರಹದಿಂದ ಪ್ರಾಣಿಗಳಿಗೂ ಮನುಷ್ಯರಿಗೂ ಸಾಕಾಗುವಷ್ಟು ಆಹಾರ ಸಾಮಗ್ರಿಗಳನ್ನು ಹೊಂದಿದೆ. ಮನುಷ್ಯ ಜೀವಿಯು ಇತರ ಎಲ್ಲ ಜೀವಿಗಳ ಅಣ್ಣನಾಗಿದ್ದಾನೆ. ಸೊ ಇಲ್ಲಿ ಪ್ರಭುಪಾದರು ಏನು ಹೇಳ್ತಾ ಇದ್ದಾರೆ ನೋಡಿ, ಎಂಥ ಒಳ್ಳೆಯ ಭಾವನೆ ಇದು ಇಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ಪ್ರಕೃತಿ ನಮ್ಮ ತಾಯಿ ನಮಗೆ ಆಹಾರ ಧಾನ್ಯ ಕೊಡಲ್ವಾ? ನಮ್ಮನ್ನು ಹಾಗೆ ಹಸಿವಿನಿಂದ ಬಳಲು ಬಿಡ್ತಾಳ ಅವಳು? ಇಲ್ಲ ಅಲ್ಲ. ಸೊ ಮತ್ತೆ ನಮ್ಮ ತಂದೆ ಯಾರು? ಶ್ರೀಕೃಷ್ಣ. ಸೊ ಅವರು ನಮ್ಮನ್ನು ನೋಡ್ಕೋತಾ ಇದ್ದಾರೆ. ಮತ್ತು ಎಲ್ಲ ಜೀವಿಗಳು ನಾವೇನು ಮನುಷ್ಯರು ಅಣ್ಣನಾಗಿರ್ತೀವಿ, ನಾವು ದೊಡ್ಡ ಸಹೋದರರು. ಅವನಿಗೆ ನಿಸರ್ಗದ ಕ್ರಮವನ್ನು ಸರ್ವಶಕ್ತ ತಂದೆಯ ಸೂಚನೆಗಳನ್ನು ಅರಿಯುವುದಕ್ಕೆ ಪ್ರಾಣಿಗಿಂತಲೂ ಹೆಚ್ಚು ಬುದ್ಧಿಯನ್ನು ದಯಪಾಲಿಸಲಾಗಿದೆ. ನಿಸರ್ಗದ ಕ್ರಮವನ್ನು, ಇಲ್ಲಿ ನಿಸರ್ಗದ ಕ್ರಮ ಏನು? ಸೊ ಈ ಸೃಷ್ಟಿ ಹೇಗೆ ಆಗಿದೆ, ಸೃಷ್ಟಿಯಲ್ಲಿ ನಾವು ಹೇಗೆ ಜೀವಿಸಬೇಕು, ನಾವು ಸೃಷ್ಟಿಯ ಮೇಲೆ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ಶೋಷಕ ಪ್ರವೃತ್ತಿಯನ್ನು ಬೆಳೆಸ್ಕೋಬಾರ್ದು ಅನ್ನೋದನ್ನು ನಾವು ತಿಳ್ಕೊಳ್ಳುವಷ್ಟು ನಮಗೆ ಬುದ್ಧಿಯನ್ನು ಕೊಟ್ಟಿದ್ದಾರೆ. ಆದರೆ ಈ ಆಧುನಿಕ ಮನುಷ್ಯರೇನು, ಇವೆಲ್ಲ ದುಷ್ಟ ಪಶುಗಳು ಇವೆಲ್ಲ. ಸೊ ಎಲ್ಲ ದೊಡ್ಡ ದೊಡ್ಡ ನಾಯಕರೆಲ್ಲರೂ ದುಷ್ಟ ಪಶುಗಳು. ಯಾವಾಗಲೂ ಈ ಶೋಷಣೆ, ಬೇರೆ ಅನ್ಯ ಜೀವಿಗಳ ಮೇಲೆ ಶೋಷಣೆ ಮಾಡೋದು, ಪ್ರಕೃತಿಯ ಮೇಲೆ ಶೋಷಣೆ ಮಾಡಲಿಕ್ಕೆ ಯಾವಾಗಲೂ ತೊಡಗಿರ್ತಾರೆ. ಸೊ ಮಾನವ ನಾಗರಿಕತೆಗಳು ಆರ್ಥಿಕ ಅಭಿವೃದ್ಧಿಗಾಗಿ ಕೃತಕವಾದ ಪ್ರಯತ್ನಗಳನ್ನು ಮಾಡದೆ ನಿಸರ್ಗದ ಉತ್ಪಾದನೆಯ ಮೇಲೆ ಅವಲಂಬಿಸಬೇಕು. ಇಲ್ಲದಿದ್ದಲ್ಲಿ ಕೃತಕ ವೈಭವದ ಮತ್ತು ಇಂದ್ರಿಯ ತೃಪ್ತಿಯ ಸಲುವಾಗಿ ಜಗತ್ತನ್ನು ದುರಾಸೆ ಮತ್ತು ಅಧಿಕಾರಗಳ ಗೊಂದಲ ಭೂಮಿಯಾಗುತ್ತದೆ. ಅಂಥ ಜೀವನ ನಾಯಿ ಹಂದಿಗಳ ಜೀವನವೇ ಸರಿ ಅಂತ. ಸೊ ಅದರಿಂದ ಸಮಯಕ್ಕೇನೋ ಪ್ರಕೃತಿ ಇವರಿಗೆ ದಂಡ ಶಿಕ್ಷೆ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಗೀತಾ ಮತ್ತು ಭಾಗವತದಲ್ಲಿ ವರ್ಣನೆಯಾದ ಭಗವಂತನ ಹೇಳಿಕೊಟ್ಟ ಎಲ್ಲ ಜ್ಞಾನವನ್ನು ನಾವು ತಿಳ್ಕೋಬೇಕು. ಮತ್ತು ಅದರ ಅನುಸಾರವಾಗಿ ನಾವು ತುಂಬ ಆಸ್ತಿಕವಾದ ಜೀವನವನ್ನು ನಡೆಸ್ಕೋಬೇಕು. ಮತ್ತು ಭಗವದ್ಭಕ್ತಿಯನ್ನು ಬೆಳೆಸ್ಕೋಬೇಕು ನಾವು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲೇ ನಿಲ್ಲಿಸೋಣ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಕಾಮೆಂಟ್ ಸೆಕ್ಷನ್ನಲ್ಲಿ.